ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಯುದ್ಧಕ್ಕೆ ರಾವಣನ ಪ್ರಸ್ಥಾನ, ಅವನ ಜೊತೆಗಾರರ ಪರಿಚಯ, ರಾವಣನ ಪ್ರಹಾರದಿಂದ ಸುಗ್ರೀವನ ಮೂರ್ಛೆ, ಲಕ್ಷ್ಮಣ ರಾವಣರ ಯುದ್ಧ, ಹನುಮಂತ ರಾವಣರ ಮುಷ್ಟಿಯುದ್ಧ, ಲೀಲಾ ಲಕ್ಷ್ಮಣರ ಮೂರ್ಛೆ, ಶ್ರೀರಾಮನಿಂದ ಪರಾಜಿತನಾದ ರಾವಣನ ಲಂಕಾಭಿಗಮನವೆಂಬ 59ನೆಯ ಸರ್ಗಕ್ಕೆ ಸ್ವಾಗತ. ತಸ್ಮಿನ್ ಹತೆ ರಾವಣ ಸೈನ್ಯ ಪಾಲೆ ಪ್ಲವಂಗಮಾನ ಮೃಷಭೇಣ ಯುದ್ಧೆ ಭೀಮಾಯುಧಂ ಸಾಗರ ತುಲ್ಯ ಬೇಗಂ ವಿದುದ್ರುವೆ ರಾಕ್ಷಸ ರಾಜ ಸೈನ್ಯಂ. ವಾನರ ಶ್ರೇಷ್ಠನಾದ ನೀಲನು ಯುದ್ಧಭೂಮಿಯಲ್ಲಿ ರಾಕ್ಷಸರ ಸೇನಾಪತಿಯಾದ ಪ್ರಹಸ್ತನನ್ನು ಸಂಹರಿಸಲು ಸಮುದ್ರದ ವೇಗಕ್ಕೆ ಸಮಾನವಾದ ವೇಗದಿಂದ ಕೂಡಿದ್ದ ಭಯಂಕರವಾದ ಆಯುಧಗಳನ್ನು ಧರಿಸಿದ್ದ ರಾವಣನ ಸೈನ್ಯವು ಪಲಾಯನ ಮಾಡಿತು. ಪರಾಜಿತರಾದ ಆ ಸೈನಿಕರು ರಾವಣನ ಬಳಿಗೆ ಹೋಗಿ ಅಗ್ನಿಯ ಮಗನಾದ ನೀಲನಿಂದ ಪ್ರಹಸ್ತನು ಹತನಾದನೆಂಬ ವಾರ್ತೆಯನ್ನು ನಿವೇದಿಸಿದರು. ಅವರ ಆ ಮಾತನ್ನು ಕೇಳಿದೊಡನೆಗೆ ರಾವಣನು ಕ್ರೋಧವಶನಾದನು. ಯುದ್ಧದಲ್ಲಿ ಪ್ರಹಸ್ತನು ಮೃತನಾದನೆಂಬ ವಾರ್ತೆಯನ್ನು ಕೇಳಿ ಕ್ರೋಧ ಶೋಕ ಪೀಡಿತನಾದ ರಾವಣನು ಇಂದ್ರನು ದೇವಗಣಗಳ ನಾಯಕರಿಗೆ ಹೇಳುವಂತೆ ರಾಕ್ಷಸ ದಳ ನಾಯಕರಿಗೆ ಹೇಳಿದನು. ನಾವಜ್ಞ ರಿಪವೇ ಕಾರ್ಯ. ಶತ್ರುವಿನ ವಿಷಯದಲ್ಲಿ ನಾವು ಯಾವಾಗಲೂ ಉದಾಸೀನತೆಯಿಂದ ಇರಬಾರದು. ಅಗಣ್ಯರೆಂದು ಭಾವಿಸಿದ್ದ ಶತ್ರುಗಳೇ ಎಂದು ಇಂದ್ರನ ಸೈನ್ಯವನ್ನು ವಿನಾಶಗೊಳಿಸಿದ್ದ ನಮ್ಮ ಸೇನಾಪತಿಯಾದ ಪ್ರಹಸ್ತನನ್ನು ಅನುಯಾಯಿಗಳ ಸಮೇತವಾಗಿ ಮತ್ತು ಗಜ ಸೈನ್ಯದ ಸಮೇತವಾಗಿ ಸಂಹರಿಸಿದ್ದಾರೆ. ಆದುದರಿಂದ ಶತ್ರುಗಳ ವಿನಾಶಕ್ಕಾಗಿಯೂ ವಿಜಯದ ಸಲುವಾಗಿಯೂ ಯುಕ್ತಾಯುಕ್ತತೆಗಳನ್ನು ವಿಚಾರ ಮಾಡದೆಯೇ ನಾನು ಎಂದು ಅದ್ಭುತವಾದ ರಣಭೂಮಿಗೆ ಹೋಗುತ್ತೇನೆ. ಈಗಲೇ ನಾನು ಆ ಅಪಾರವಾದ ವಾನರ ಸೈನ್ಯವನ್ನು, ರಾಮ ಲಕ್ಷ್ಮಣರನ್ನು, ಕಾಡುಗಿಚ್ಚು ಅರಣ್ಯವನ್ನು ಸುಟ್ಟು ಹಾಕುವಂತೆ ನನ್ನ ಬಾಣಗಳ ಸಮೂಹಗಳಿಂದ ಸುಟ್ಟು ಹಾಕುತ್ತೇನೆ. ಕಪಿಗಳ ರಕ್ತದಿಂದ ನಾನಿಂದು ಭೂದೇವಿಯನ್ನು ತೃಪ್ತಿಗೊಳಿಸುತ್ತೇನೆ. ದೇವೇಂದ್ರನ ಶತ್ರುವಾದ ರಾವಣನು ಮುಖ್ಯ ಸೇನಾ ನಾಯಕರಿಗೆ ಹೀಗೆ ಹೇಳಿ ಅಗ್ನಿಯಂತೆ ಜಾಜ್ವಲ್ಯಮಾನವಾಗಿದ್ದ, ಶ್ರೇಷ್ಠವಾದ ಕುದುರೆಗಳಿಂದ ಸಜ್ಜಾಗಿದ್ದ, ಪ್ರಕಾಶಮಾನವಾಗಿದ್ದ, ಜಾಜ್ವಲ್ಯಮಾನವಾದ ಚಕ್ರವೇ ಮೊದಲಾದ ಅಂಗಗಳನ್ನು ಹೊಂದಿದ್ದ ರಥವನ್ನು ಹತ್ತಿದನು. ಅವನು ಹೊರಡುತ್ತಿದ್ದಂತೆಯೇ ಶಂಖ, ಭೇರಿ, ಪಣಹ ಇವೇ ಮೊದಲಾದ ರಣವಾದ್ಯಗಳು ಮೊಳಗಿದವು. ಯೋಧರು ಚಪ್ಪಾಳೆಗಳನ್ನು ಹೊಡೆಯುತ್ತಾ ಸಿಂಹನಾದಗಳನ್ನು ಮಾಡತೊಡಗಿದರು. ವಂದಿಮಾಗಧರು ಮಂಗಳಕರವಾದ ಸ್ತೋತ್ರಗಳಿಂದ ರಾವಣನನ್ನು ಸ್ತುತಿಸುತ್ತಿದ್ದರು. ಪರ್ವತ ಮತ್ತು ಮೇಘಗಳಿಗೆ ಸದೃಶರಾದ ಮಾಂಸಾಶಿಗಳಾದ ಅಗ್ನಿಯಂತೆ ಬೆಳಗುತ್ತಿದ್ದ ಕಣ್ಣುಗಳುಳ್ಳವರಾಗಿದ್ದ ರಾಕ್ಷಸರಿಂದ ಸಮಾವೃತನಾಗಿದ್ದ ರಾಕ್ಷಸ ರಾಜನಾದ ರಾವಣನು ಭೂತಗಣಗಳಿಂದ ಪರಿವೃತನಾದ ರುದ್ರನಂತೆಯೇ ಪ್ರಕಾಶಿಸುತ್ತಿದ್ದನು. ಮಹಾ ತೇಜಸ್ವಿಯಾದ ರಾವಣನು ಒಡನೆಯೇ ಲಂಗರಿಯಿಂದ ಹೊರಟು ಭಯಂಕರವಾಗಿದ್ದ ವಾನರ ಸೈನ್ಯವನ್ನು ನೋಡಿದನು. ಆ ಮಹಾ ಸೈನ್ಯವು ಸಾಗರದಂತೆಯೂ ಮಹಾಮೇಘದಂತೆಯೂ ಗರ್ಜನೆ ಮಾಡುತ್ತಿದ್ದಿತು. ವೃಕ್ಷಗಳನ್ನು ಬಂಡೆಗಳನ್ನು ಕೈಗಳಲ್ಲಿ ಹಿಡಿದು ನಿಂತಿದ್ದಿತು. ಅತಿ ಪ್ರಚಂಡವಾಗಿದ್ದ ರಾಕ್ಷಸ ಸೈನ್ಯವನ್ನು ನೋಡಿ ಭುಜಗೇಂದ್ರನಂತೆ ನೀಳವಾದ ಮತ್ತು ದಪ್ಪವಾದ ತೋಳುಗಳನ್ನು ಹೊಂದಿದ್ದ, ಮಹಾಕಾಂತಿಯಿಂದ ಸಂಪನ್ನನಾಗಿದ್ದ, ವಾನರರಿಂದ ಅನುಸೃತನಾಗಿದ್ದ ಶ್ರೀರಾಮನು ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ವಿಭೀಷಣನನ್ನು ಪ್ರಶ್ನಿಸಿದನು. ವಿಭೀಷಣ, ನಾನಾ ವಿಧವಾದ ಪತಾಕೆಗಳಿಂದಲೂ ಧ್ವಜಗಳಿಂದಲೂ ಛತ್ರಗಳಿಂದಲೂ ಸುಶೋಭಿತವಾಗಿರುವ ಪ್ರಾಸ, ಖಡ್ಗ ಮತ್ತು ಶೂಲ ಇವೇ ಮೊದಲಾದ ಅಸ್ತ್ರಶಸ್ತ್ರಗಳಿಂದ ಸಂಪನ್ನವಾಗಿರುವ ಅಜೇಯರಾದ ಮತ್ತು ಭಯವೇ ಇಲ್ಲದ ಸೈನಿಕರಿಂದ ಸೇವಿಸಲ್ಪಡುತ್ತಿರುವ ಮಹೇಂದ್ರ ಪರ್ವತ ಸದೃಶವಾದ ಆನೆಗಳಿಂದ ಕೂಡಿರುವ ಈ ಸೈನ್ಯವು ಯಾರದು? ಶ್ರೀರಾಮನ ಆ ಮಾತನ್ನು ಕೇಳಿ ಇಂದ್ರಸಮ ಪರಾಕ್ರಮನಾದ ವಿಭೀಷಣನು ಶ್ರೀರಾಮನಿಗೆ ಮಹಾತ್ಮರಾದ ರಾಕ್ಷಸ ಶ್ರೇಷ್ಠರ ಪರಾಕ್ರಮದ ಹಿರಿಮೆಯನ್ನು ಪರಿಚಯ ಮಾಡಿಕೊಡುತ್ತಾ ಹೇಳಿದನು. ರಾಘವ, ಅದು ನೋಡು, ಯಾವ ಮಹಾತ್ಮನು ಆನೆಯ ಹೆಗಲ ಮೇಲೆ ಕುಳಿತಿರುವನೋ, ಆಗ ತಾನೇ ಹುಟ್ಟಿದ ಸೂರ್ಯನಂತೆ ತಾಮ್ರವರ್ಣದ ಮುಖದಿಂದ ಕೂಡಿರುವನು. ತಾನು ಕುಳಿತಿರುವ ಆನೆಯ ಶಿರಸ್ಸನ್ನೇ ತನ್ನ ಭಾರದಿಂದ ಕಂಪನಗೊಳಿಸುತ್ತಿರುವನೋ ಅವನನ್ನು ನೀನು ಅಕಂಪನನೆಂದು ತಿಳಿ. ಯಾವನು ಧ್ವಜದಲ್ಲಿ ಸಿಂಹದ ಚಿಹ್ನೆ ಇರುವ ರಥದಲ್ಲಿ ಕುಳಿತಿರುವನೋ, ಆನೆಯಂತೆ ಪ್ರಕಾಶಮಾನವಾದ ಕೋರೆ ದಾಡೆಗಳನ್ನು ಹೊಂದಿರುವನೋ, ಇಂದ್ರನ ಧನುಸ್ಸಿಗೆ ಸಮಾನವಾದ ಧನುಸ್ಸನ್ನು ಹಿಂದಕ್ಕೂ ಮುಂದಕ್ಕೂ ಓಲಾಡಿಸುತ್ತಿರುವನೋ, ವರದಾನದಿಂದ ಅತ್ಯಂತ ಪ್ರಬಲನಾಗಿರುವನು, ಅವನೇ ಇಂದ್ರಜಿತುವು. ಯಾವನು ವಿಂಧ್ಯಾಚಲ, ಅಸ್ತಾಚಲ ಮತ್ತು ಮಹೇಂದ್ರ ಪರ್ವತಗಳಂತೆ ವಿಶಾಲಕಾಯನಾಗಿರುವನೋ, ಧನುರ್ಧರನಾಗಿ ರಥದಲ್ಲಿ ಕುಳಿತಿರುವನೋ, ಅನುಪಮವಾದ ಧನುಸ್ಸಿನ ನಾಡನ್ನು ಪುನಃ ಪುನಃ ಸೆಳೆದು ಠೇಂಕಾರ ಮಾಡುತ್ತಿರುವನೋ, ಅತಿ ದೊಡ್ಡದಾದ ಶರೀರವುಳ್ಳವನಾಗಿರುವನೋ, ಅವನೇ ಅತಿಕಾಯನೆಂಬ ರಾಕ್ಷಸನು. ಅವನು ಅತಿರಥನು ಮತ್ತು ಮಹಾರಥನೂ ಆಗಿದ್ದಾನೆ.
ಯಾವನ ಕಣ್ಣುಗಳು ಆಗ ತಾನೇ ಉದಯಿಸಿದ ಸೂರ್ಯನಂತೆ ಎಣ್ಣೆಗೆಂಪಾಗಿರುವವೋ, ಗಂಟೆಯ ನಿನಾದಕ್ಕಿಂತಲೂ ಉತ್ಕೃಷ್ಟವಾದ ಧ್ವನಿಯುಳ್ಳವನಾಗಿರುವನೋ, ಆನೆಯ ಮೇಲೆ ಕುಳಿತು ಗಟ್ಟಿಯಾಗಿ ಗರ್ಜನೆ ಮಾಡುತ್ತಿರುವನೋ, ಆ ಮಹಾತ್ಮನೇ ಮಹೋದರನೆಂಬ ಹೆಸರಿನ ರಾಕ್ಷಸನು. ಯಾವನು ಸಾಯಂಕಾಲದಲ್ಲಿ ಮೋಡ ಕವಿದಿರುವ ಪರ್ವತದ ಕಾಂತಿಯಂತೆ ಬೆಳಗುತ್ತಿರುವನೋ, ಸುವರ್ಣಮಯವಾದ ಆಭರಣಗಳಿಂದ ಸಮಲಂಕೃತವಾದ ಕುದುರೆಯ ಮೇಲೆ ಕುಳಿತು ಥಳಥಳಿಸುತ್ತಿರುವ ಪ್ರಾಸಾಯುಧವನ್ನು ಹಿಡಿದು ಬರುತ್ತಿರುವನೋ, ಅವನೇ ಪಿಶಾಚನೆಂಬ ರಾಕ್ಷಸನು. ಅವನು ವಜ್ರಾಯುಧದ ವೇಗಕ್ಕೆ ಸಮಾನವಾದ ವೇಗವುಳ್ಳ ಯೋಧನಾಗಿದ್ದಾನೆ. ಯಾವನು ವಜ್ರಾಯುಧದ ವೇಗವನ್ನು ತನ್ನ ಅಡಿಯಾಳನ್ನಾಗಿ ಮಾಡಿಕೊಂಡಿರುವನೋ, ಅಂದರೆ ವಜ್ರಾಯುಧದ ವೇಗಕ್ಕಿಂತಲೂ ಅಧಿಕವಾದ ವೇಗವುಳ್ಳವನಾಗಿರುವನೋ, ಮಿಂಚಿನಂತೆ ಪ್ರಭೆಯಿಂದ ಕೂಡಿರುವ ನಿಶ್ಚಿತವಾದ ಶೂಲವನ್ನು ಹಿಡಿದು ಚಂದ್ರನಂತೆ ಪ್ರಕಾಶಮಾನವಾಗಿರುವ ಎತ್ತಿನ ಮೇಲೆ ಕುಳಿತು ಇತ್ತ ಕಡೆ ಬರುತ್ತಿರುವನೋ, ಅವನೇ ಯಶೋವಂತನಾದ ತ್ರಿಶಿರಸನು. ಯಾವನ ರೂಪವು ಮೇಘದಂತೆ ಶ್ಯಾಮಲವರ್ಣದ್ದಾಗಿರುವುದೋ, ವಕ್ಷಸ್ಥಳವು ಎತ್ತರವಾಗಿಯೂ ಅಗಲವಾಗಿಯೂ ಸುಂದರವಾಗಿಯೂ ಇರುವುದೋ, ರಥದ ಧ್ವಜದಲ್ಲಿ ನಾಗರಾಜನಾದ ವಾಸುಕಿಯ ಚಿಹ್ನೆ ಇರುವುದೋ, ಏಕಾಗ್ರಚಿತ್ತನಾಗಿ ಧನುಸ್ಸನ್ನು ಠೇಂಕರಿಸುತ್ತಾ ಇತ್ತ ಕಡೆ ಬರುತ್ತಿರುವನೋ, ಅವನೇ ಕುಂಭನೆಂಬ ಹೆಸರಿನ ರಾಕ್ಷಸ ಯೋಧನು. ಯಾವನು ಸುವರ್ಣ ವಜ್ರಗಳಿಂದ ಖಚಿತವಾಗಿ ಕಾಂತಿಯುಕ್ತವಾದ ಹಿಡಿಯಿಂದ ಕೂಡಿ ಧೂಮ ಸಹಿತವಾದ ಅಗ್ನಿಯಂತೆ ಕಾಣುತ್ತಿರುವ ಪರಿಘಾಯುಧವನ್ನು ಹಿಡಿದು ರಾಕ್ಷಸರ ಸೈನ್ಯಕ್ಕೆ ಕೇತುಪ್ರಾಯನಾಗಿ ಇತ್ತ ಕಡೆ ಬರುತ್ತಿರುವನೋ, ಅವನೇ ನಿಕುಂಭನು. ಇವನು ಅದ್ಭುತವಾದ ಮತ್ತು ಅತ್ಯಂತ ಕ್ರೂರವಾದ ಕರ್ಮಗಳನ್ನು ಮಾಡತಕ್ಕವನು. ಯಾವನು ಧನುಸ್ಸು, ಕತ್ತಿ ಮತ್ತು ಬಾಣಗಳಿಂದ ತುಂಬಿರುವ ಅಗ್ನಿಯಂತೆ ಪ್ರಕಾಶಮಾನವಾದ ಪತಾಕೆಯಿಂದ ಕೂಡಿರುವ ರಥದಲ್ಲಿ ಕುಳಿತು ವಿರಾಜಿಸುತ್ತಿರುವನೋ, ಅವನೇ ಎತ್ತರವಾದ ಆಕಾರವುಳ್ಳ ನರಾಂತಕನು. ಅವನು ಪರ್ವತ ಶಿಖರಗಳನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡು ಯುದ್ಧ ಮಾಡತಕ್ಕವನು. ಯಾವನು ಹುಲಿ, ಒಂಟೆ, ಆನೆ, ಜಿಂಕೆ ಮತ್ತು ಕುದುರೆಗಳ ಮುಖಗಳನ್ನು ಹೊಂದಿರುವ, ಸುತ್ತುತ್ತಿರುವ ಕಣ್ಣುಗಳಿಂದ ಕೂಡಿರುವ, ನಾನಾ ಪ್ರಕಾರವಾದ ಭಯಂಕರವಾದ ರೂಪಗಳನ್ನು ಧರಿಸಿರುವ, ಭೂತಗಣಗಳಿಂದ ಪರಿವೃತನಾಗಿರುವನೋ, ದೇವತೆಗಳ ದರ್ಪವನ್ನು ಯಾವನು ಅಡಗಿಸಬಲ್ಲನೋ, ಯಾವನ ತಲೆಯ ಮೇಲೆ ಚಂದ್ರ ಸದೃಶವಾದ ಬಿಳುಪಿನಿಂದಲೂ ಸೂಕ್ಷ್ಮವಾದ ಶಲಾಕಗಳಿಂದಲೂ ಕೂಡಿದ ಶ್ರೇಷ್ಠವಾದ ಶ್ವೇತ ಛತ್ರವು ವಿರಾಜಿಸುತ್ತಿರುವುದೋ, ಅವನೇ ರಾಕ್ಷಸರೆಲ್ಲರಿಗೂ ರಾಜನಾದ ಮಹಾತ್ಮನಾದ ರಾವಣನು. ಅವನೀಗ ಭೂತಗಣಗಳಿಂದ ಸಮಾವೃತನಾದ ರುದ್ರನಂತೆಯೇ ಪ್ರಕಾಶಿಸುತ್ತಿರುವನು. ಅವನ ತಲೆಯಲ್ಲಿ ಪ್ರಕಾಶಮಾನವಾದ ಕಿರೀಟವಿದೆ. ಚಂಚಲಿಸುತ್ತಿರುವ ಕುಂಡಲಗಳಿಂದ ಕೂಡಿದ ಮುಖವುಳ್ಳವನಾಗಿದ್ದಾನೆ. ಅವನಿಗೆ ಹಿಮಾಲಯ ಮತ್ತು ವಿಂಧ್ಯ ಪರ್ವತಗಳಂತೆ ಭಯಂಕರವಾದ ಶರೀರವಿದೆ. ಇಂದ್ರ, ಯಮರ ದರ್ಪವನ್ನು ಅಡಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ರಾಕ್ಷಸರಿಗೆ ಅಧಿಪತಿಯಾಗಿರುವ ಇವನು ಅವರ ಮಧ್ಯದಲ್ಲಿ ಸೂರ್ಯನಂತೆಯೇ ಪ್ರಕಾಶಿಸುತ್ತಿದ್ದಾನೆ. ಬಳಿಕ ಶತ್ರುಸೂದನನಾದ ಶ್ರೀರಾಮನು ವಿಭೀಷಣನಿಗೆ ಹೇಳಿದನು, ಅಹೋ ದೀಪ್ತೋ ಮಹಾತೇಜ ರಾವಣೋ ರಾಕ್ಷಸೇಶ್ವರ. ಅಬ್ಬ, ರಾಕ್ಷಸ ರಾಜನಾದ ರಾವಣೇಶ್ವರನು ಎಷ್ಟು ದೇದೀಪ್ಯಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದಾನೆ. ಆದಿತ್ಯ ಇವ ದುಷ್ಪ್ರೇಕ್ಷ್ಯೋ ರಶ್ಮಿಭಿರ್ಭಾತಿ ರಾವಣ ನವ್ಯಕ್ತಂ ಲಕ್ಷಯೇ ಹ್ಯಸ್ಯ ರೂಪಂ ತೇಜ ಸಮಾವೃತಂ. ಇವನು ತನ್ನ ಪ್ರಭೆಯಿಂದ ಆದಿತ್ಯನಿಗೆ ಸಮಾನನಾಗಿದ್ದಾನೆ. ತೀಕ್ಷ್ಣ ಕಿರಣನಾದ ಸೂರ್ಯನನ್ನು ನೋಡಲಾಗದಿರುವಂತೆ ಇವನನ್ನು ದಿಟ್ಟಿಸಿ ನೋಡಲಾಗುವುದಿಲ್ಲ. ಈ ಕಾರಣದಿಂದಲೇ ತೇಜಸ್ಸಿನಿಂದ ಸಮಾವೃತನಾಗಿರುವ ಇವನ ರೂಪವನ್ನು ನಾನು ಸ್ಪಷ್ಟವಾಗಿ ಕಾಣುತ್ತಿಲ್ಲ. ದೇವದಾನವ ವೀರಾಣಾಂ ವಪುರ್ನೈವಂ ವಿಧಂ ಭವೇತ್ ಯಾದೃಶಂ ರಾಕ್ಷಸೇಂದ್ರಸ್ಯ ವಪುರೇ ತತ್ ಪ್ರಕಾಶತೆ. ರಾಕ್ಷಸೇಂದ್ರನ ಈ ಶರೀರವು ವಿರಾಜಿಸುತ್ತಿರುವಂತೆ ದೇವದಾನವರ ಶರೀರಗಳು ವಿರಾಜಿಸುವುದಿಲ್ಲ. ಇಂತಹ ಅನುಪಮವಾದ ಶರೀರ ಕಾಂತಿಯು ದೇವದಾನವರಿಗೂ ಇರುವುದಿಲ್ಲ. ಮಹಾತ್ಮನಾದ ಇವನ ಯೋಧರಾದರೋ ಪರ್ವತ ಸದೃಶರಾದವರು, ಪರ್ವತಗಳಿಂದಲೇ ಯುದ್ಧ ಮಾಡುವವರು, ಎಲ್ಲರೂ ಪ್ರದೀಪ್ತವಾದ ಆಯುಧಗಳನ್ನು ಹೊಂದಿದ್ದಾರೆ. ದೀಪ್ತಿಮಂತರಾದ ಭಯಂಕರರಾಗಿ ಕಾಣುವ ತೀಕ್ಷ್ಣವಾದ ಸ್ವಭಾವವುಳ್ಳ ರಾಕ್ಷಸರಿಂದ ಪರಿವೃತನಾಗಿರುವ ಇವನು ದೇಹಧಾರಿಗಳಾದ ಭೂತಗಣಗಳಿಂದ ಪರಿವೃತನಾದ ಯಮರಾಜನಂತೆಯೇ ಕಾಣುತ್ತಿರುವನು. ಭಾಗ್ಯವಶದಿಂದ ಇಂದು ಈ ಪಾಪಾತ್ಮನು ನನ್ನ ದೃಷ್ಟಿಗೆ ಗೋಚರನಾಗಿದ್ದಾನೆ. ಸೀತೆಯನ್ನು ಅಪಹರಿಸಿದ ಕಾರಣದಿಂದ ನನ್ನಲ್ಲಿ ಸಂಚಿತವಾಗಿರುವ ಕೋಪವನ್ನು ಈಗಲೇ ಇವನ ಮೇಲೆ ಪ್ರಯೋಗಿಸುವೆನು. ಶ್ರೀರಾಮನು ವಿಭೀಷಣನಿಗೆ ಹೀಗೆ ಹೇಳಿ ಧನುಸ್ಸನ್ನು ಹಿಡಿದು ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಸನ್ನದ್ಧನಾಗಿ ನಿಂತನು. ಆ ಸಮಯದಲ್ಲಿ ಲಕ್ಷ್ಮಣನು ಅವನ ಜೊತೆಯಲ್ಲೇ ಇದ್ದನು. ಬಳಿಕ ಮಹಾಮನಸ್ವಿಯಾದ ರಾಕ್ಷಸ ರಾಜನಾದ ರಾವಣನು ತನ್ನೊಡನೆ ಬಂದಿದ್ದ ಮಹಾಬಲಿಷ್ಠರಾದ ರಾಕ್ಷಸ ಯೋಧರಿಗೆ ಹೇಳಿದನು, ರಾಕ್ಷಸ ಶ್ರೇಷ್ಠರೇ, ನೀವೆಲ್ಲರೂ ನಿರ್ಭಯರಾಗಿ ಯಾವ ಆತಂಕವೂ ಇಲ್ಲದೆ ನಗರದ ಮಹಾದ್ವಾರಗಳಲ್ಲಿಯೂ ರಾಜಮಾರ್ಗಗಳಲ್ಲಿಯೂ ಗ್ರಹ ಗೋಪುರಗಳಲ್ಲಿಯೂ ಸನ್ನದ್ಧರಾಗಿ ನಿಲ್ಲಿರಿ. ಏಕೆಂದರೆ
ನೀವೆಲ್ಲರೂ ನನ್ನೊಡನಿರುವುದನ್ನು ತಿಳಿದು ಇದೇ ಸರಿಯಾದ ಸಮಯವೆಂದು ಭಾವಿಸಿ ಕಪಿ ಸೈನಿಕರು ಒಂದೆಡೆಯಲ್ಲಿ ಸೇರಿ ಸಾಮಾನ್ಯರಿಂದ ಪ್ರವೇಶಿಸಲು ಅಸಾಧ್ಯವಾದ ರಾಕ್ಷಸ ಯೋಧರಿಂದ ಶೂನ್ಯವಾಗಿರುವ ಲಂಕಾ ಪಟ್ಟಣವನ್ನು ಧ್ವಂಸ ಮಾಡಿ ನಮ್ಮನ್ನು ಅವಮಾನಗೊಳಿಸಿಯಾರು. ರಾವಣನು ಹೀಗೆ ಹೇಳಿ ತನ್ನನ್ನು ಅನುಸರಿಸಿ ಬಂದಿದ್ದ ಮಂತ್ರಿಗಳನ್ನು ಅವರವರ ಸ್ಥಾನಗಳಿಗೆ ಕಳುಹಿಸಿಕೊಟ್ಟನು. ರಾವಣನ ಆಜ್ಞೆಯಂತೆ ಎಲ್ಲರೂ ಹೊರಟು ಹೋದ ನಂತರ ತಿಮಿಂಗಲವು ತುಂಬಿದ ಸಮುದ್ರವನ್ನು ಅಲ್ಲೋಲ ಕಲ್ಲೋಲಗೊಳಿಸುವಂತೆ ಸಾಗರ ರೂಪವಾದ ವಾನರ ಮಹಾ ಸೈನ್ಯವನ್ನು ರಾವಣನು ಕ್ಷೋಭೆಗೊಳಿಸಲು ಪ್ರಾರಂಭಿಸಿದನು. ರಾಕ್ಷಸ ರಾಜನಾದ ರಾವಣನು ಥಳಥಳಿಸುತ್ತಿದ್ದ ಧನುಸ್ಸನ್ನು ಹಿಡಿದುಕೊಂಡು ತ್ವರಿತನಾಗಿ ಯುದ್ಧಸ್ಥಳಕ್ಕೆ ಬಂದುದನ್ನು ನೋಡಿ ವಾನರ ರಾಜನಾದ ಸುಗ್ರೀವನು ದೊಡ್ಡದಾದೊಂದು ಪರ್ವತ ಶಿಖರವನ್ನು ಕಿತ್ತು ಕೈಗೆತ್ತಿಕೊಂಡು ರಾವಣನ ಕಡೆಗೆ ಧಾವಿಸಿದನು. ತಪ್ಪಲು ಪ್ರದೇಶದಲ್ಲಿದ್ದ ಅನೇಕ ವೃಕ್ಷಗಳನ್ನೊಳಗೊಂಡಿದ್ದ ಆ ಪರ್ವತ ಶಿಖರವನ್ನು ರಾವಣನ ಮೇಲೆಸೆದನು. ಪರ್ವತ ಶಿಖರವು ತನ್ನ ಮೇಲೆ ಬೀಳಲಿರುವುದನ್ನು ಗಮನಿಸಿದ ರಾವಣನು ಒಡನೆಯೇ ಚಿನ್ನದ ರೆಕ್ಕೆಗಳಿದ್ದ ಬಾಣಗಳಿಂದ ಪರ್ವತ ಶಿಖರವನ್ನು ಚೂರು ಚೂರು ಮಾಡಿದನು. ಸೊಂಪಾಗಿ ಬೆಳೆದಿದ್ದ ವೃಕ್ಷಗಳಿಂದಲೂ ಪ್ರಸ್ಥಭೂಮಿಯಿಂದಲೂ ಕೂಡಿದ್ದ ಆ ಶಿಖರವು ಚೂರು ಚೂರುಗಳಾಗಿ ಭೂಮಿಯಲ್ಲಿ ಬಿದ್ದ ನಂತರ ರಾಕ್ಷಸ ಲೋಕಕ್ಕೆ ನಾಥನಾದ ರಾವಣನು ಮಹಾ ಸರ್ಪದಂತೆಯೇ ಕಾಣುತ್ತಿದ್ದ ಅಂತಕ ಸದೃಶವಾಗಿದ್ದ ಬಾಣವನ್ನು ಧನುಸ್ಸಿನಲ್ಲಿ ಹೂಡಿದನು. ಆ ಬಾಣವು ವಾಯುವಿನ ವೇಗಕ್ಕೆ ಸಮಾನವಾದ ವೇಗವುಳ್ಳದ್ದಾಗಿದ್ದಿತು. ಕಿಡಿಗಳನ್ನು ಕಾರುತ್ತಾ ಪ್ರಜ್ವಲಿಸುವ ಯಜ್ಞೇಶ್ವರನಂತೆ ಪ್ರಕಾಶಮಾನವಾಗಿದ್ದಿತು. ಮಹೇಂದ್ರನ ವಜ್ರಾಯುಧಕ್ಕೆ ಸಮಾನವಾದ ವೇಗವುಳ್ಳದ್ದಾಗಿತ್ತು. ಕ್ರುದ್ಧನಾಗಿದ್ದ ರಾವಣನು ಅಂತಹ ತೀಕ್ಷ್ಣವಾದ ಬಾಣವನ್ನು ಸುಗ್ರೀವನ ವಧೆಗಾಗಿ ಪ್ರಯೋಗಿಸಿದನು. ರಾವಣನ ಧನುಸ್ಸಿನಿಂದ ಹೊರಬಂದ ಆ ಬಾಣವು ಗುಹನಿಂದ ಬಿಡಲ್ಪಟ್ಟ ಉಗ್ರವಾದ ಶಕ್ತ್ಯಾಯುಧವು ಕ್ರೌಂಚ ಪರ್ವತವನ್ನು ಹೊಕ್ಕಂತೆ ಇಂದ್ರನ ವಜ್ರಾಯುಧದಂತೆ ಪ್ರಕಾಶಮಾನವಾದ ಶರೀರವುಳ್ಳವನಾಗಿದ್ದ ಸುಗ್ರೀವನನ್ನು ಭೇದಿಸಿ ಒಳಹೊಕ್ಕಿತು. ಬಾಣದಿಂದ ಪೀಡಿತನಾದ ಸುಗ್ರೀವನು ಭ್ರಾಂತ ಚಿತ್ತನಾಗಿ ಕೂಗಿಕೊಳ್ಳುತ್ತಾ ಭೂಮಿಯ ಮೇಲೆ ಬಿದ್ದನು. ಭೂಮಿಯಲ್ಲಿ ಬಿದ್ದು ಪ್ರಜ್ಞೆ ತಪ್ಪಿದ ಸುಗ್ರೀವನನ್ನು ನೋಡಿ ರಾಕ್ಷಸರು ಪ್ರಹೃಷ್ಟರಾಗಿ ಸಿಂಹನಾದಗಳನ್ನು ಮಾಡಿದರು. ಬಳಿಕ ವಿಶಾಲಕಾಯರಾದ ಗವಾಕ್ಷ, ಗವಯ, ಸುಷೇಣ, ಋಷಭ, ಜ್ಯೋತಿರ್ಮುಖ, ನಲ ಇವರೇ ಮೊದಲಾದ ವಾನರರು ಪರ್ವತ ಶಿಖರಗಳನ್ನೇ ಕಿತ್ತು ಕೈಗಳಲ್ಲೆತ್ತಿಕೊಂಡು ರಾಕ್ಷಸ ರಾಜನ ಕಡೆಗೆ ಧಾವಿಸಿದರು. ವಾನರ ನಾಯಕರು ರಭಸದಿಂದ ತನ್ನ ಮೇಲಿಸಿದ ಆ ಎಲ್ಲ ಪರ್ವತ ಶಿಖರಗಳನ್ನು ನಿಷಿದ್ಧವಾದ ಅಗ್ರಭಾಗಗಳಿಂದ ಕೂಡಿದ್ದ 100 ಬಾಣಗಳಿಂದ ರಾವಣನು ವ್ಯರ್ಥಗೊಳಿಸಿದನು. ಮರುಕ್ಷಣದಲ್ಲಿಯೇ ರಾವಣನು ಸುವರ್ಣಮಯವಾದ ಮತ್ತು ಚಿತ್ರಿತವಾದ ರೆಕ್ಕೆಗಳಿರುವ ಬಾಣಗಳ ಸಮೂಹಗಳಿಂದ ಗವಾಕ್ಷ, ಗವಯನೆ ಮೊದಲಾದ ವಾನರೇಂದ್ರರನ್ನು ಪ್ರಹರಿಸಿದನು. ದೇವತೆಗಳ ಶತ್ರುವಾದ ರಾವಣನಿಂದ ಬಿಡಲ್ಪಟ್ಟ ಆ ಬಾಣಗಳಿಂದ ಭೀಮಕಾಯರಾದ ವಾನರ ಸೈನಿಕರು ಗಾಯಗೊಂಡು ಭೂಮಿಯಲ್ಲಿ ಬಿದ್ದರು. ಪುನಃ ರಾವಣನು ತನ್ನ ಬಾಣಗಳ ಸಮೂಹಗಳಿಂದ ಭಯಂಕರವಾಗಿ ಕಾಣುತ್ತಿದ್ದ ಆ ವಾನರ ಸೈನ್ಯವನ್ನು ಮುಚ್ಚಿದನು. ಭಯವೆಂಬ ಬಾಣದಿಂದಲೂ ಮತ್ತು ರಾವಣನ ಬಾಣಗಳಿಂದಲೂ ಪೀಡಿಸಲ್ಪಟ್ಟ ಕೆಲವು ವಾನರರು ಚೀತ್ಕಾರ ಮಾಡುತ್ತಾ ಭೂಮಿಯಲ್ಲಿ ಬಿದ್ದರು. ರಾವಣನ ಬಾಣಗಳಿಂದ ಗಾಯಗೊಂಡು ಪೀಡಿತರಾದ ಕೆಲವು ವಾನರರು ಸರ್ವಲೋಕ ಶರಣ್ಯನಾದ ಶ್ರೀರಾಮನಿಗೆ ಶರಣು ಹೋದರು. ಒಡನೆಯೇ ಮಹಾತ್ಮನಾದ ಧನುಷ್ಮಂತನಾದ ಶ್ರೀರಾಮನು ಧನುಸ್ಸನ್ನೆತ್ತಿಕೊಂಡು ಹೊರಟನು. ಆ ಸಮಯಕ್ಕೆ ಸರಿಯಾಗಿ ಲಕ್ಷ್ಮಣನು ಮುಂದೆ ಬಂದು ಕೈ ಮುಗಿದುಕೊಂಡು ಪರಮಾರ್ಥಯುಕ್ತವಾದ ಈ ಮಾತನ್ನು ಹೇಳಿದನು. ಆರ್ಯನೇ, ಆ ದುರಾತ್ಮನನ್ನು ಸಂಹರಿಸಲು ನಾನೊಬ್ಬನೇ ಸಾಕು. ನನಗೆ ಅನುಮತಿಯನ್ನು ಕೊಡು. ಅವನನ್ನು ನಾನು ಈಗಲೇ ಧ್ವಂಸ ಮಾಡಿಬಿಡುವೆನು. ಲಕ್ಷ್ಮಣನ ಆ ಮಾತನ್ನು ಕೇಳಿ ಮಹಾ ತೇಜಸ್ವಿಯಾದ ಸತ್ಯ ಪರಾಕ್ರಮನಾದ ಶ್ರೀರಾಮನು ಹೇಳಿದನು, ಆಗಲಿ ಲಕ್ಷ್ಮಣ, ನೀನೇ ಹೋಗಿ ಬಾ. ಯುದ್ಧದಲ್ಲಿ ವಿಜಯ ಗಳಿಸಬೇಕಾದರೆ ಸಂಪೂರ್ಣವಾಗಿ ಪ್ರಯತ್ನಶೀಲನಾಗಿರಬೇಕೆಂಬುದು ನೆನಪಿರಲಿ. ಏಕೆಂದರೆ ರಾವಣನಾದರೂ ಸಾಮಾನ್ಯನಲ್ಲ, ಮಹಾವೀರ್ಯನು, ಯುದ್ಧದಲ್ಲಿ ಅದ್ಭುತವಾದ ಪರಾಕ್ರಮವನ್ನು ತೋರತಕ್ಕವನು. ಅವನೇನಾದರೂ ಕ್ರುದ್ಧನಾಗಿ ಯುದ್ಧ ಮಾಡಲು ತೊಡಗಿದರೆ 3 ಲೋಕಗಳಲ್ಲಿ ಯಾರೂ ಅವನ ವೇಗವನ್ನು ಸಹಿಸಲು ಸಾಧ್ಯವಾಗುವುದಿಲ್ಲವೆಂಬುದರಲ್ಲಿ ಸಂಶಯವೇ ಇಲ್ಲ. ಅವನಲ್ಲಿ ಉಂಟಾಗಬಹುದಾದ ಛಿದ್ರವನ್ನು ಹುಡುಕುತ್ತಲೇ ಇರಬೇಕು. ನಿನ್ನಲ್ಲಿಯೂ ಯಾವುದಾದರೂ ಛಿದ್ರವು ಸಂಭವಿಸುವುದೋ ಅದನ್ನು ಲಕ್ಷಿಸುತ್ತಿರಬೇಕು. ಶತ್ರುವಿನಲ್ಲಿ ಛಿದ್ರವು ಕಂಡೊಡನೆಯೇ ಪ್ರಹರಿಸಬೇಕು. ನಿನ್ನಲ್ಲಿ ಛಿದ್ರವಾಗದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಏಕಾಗ್ರ ಚಿತ್ತನಾಗಿ ಕಣ್ಣುಗಳಿಂದಲೂ ಮತ್ತು ಧನುಸ್ಸಿನಿಂದಲೂ ನಿನ್ನನ್ನು ರಕ್ಷಿಸಿಕೊ. ರಾಘವನ ಮಾತನ್ನು ಕೇಳಿ ಲಕ್ಷ್ಮಣನು ಅಣ್ಣನನ್ನು ಗಾಢವಾಗಿ ಆಲಂಗಿಸಿಕೊಂಡು ಯಥೋಚಿತವಾಗಿ ಸತ್ಕರಿಸಿದನು. ಶ್ರೀರಾಮನಿಗೆ ಅಭಿವಾದನ ಮಾಡಿ ರಾವಣನೊಡನೆ ಯುದ್ಧ ಮಾಡಲು ಹೊರಟನು. ರಣರಂಗದಲ್ಲಿ ಲಕ್ಷ್ಮಣನು ಆನೆಯ ಸೊಂಡಿಲಿನಂತೆ ತೋಳುಗಳನ್ನು ಹೊಂದಿದ್ದ ಭಯಂಕರವಾದ ಮತ್ತು ಪ್ರಕಾಶಮಾನವಾದ ಧನುಸ್ಸನ್ನು ಹಿಡಿದು ವಾನರ ಸೈನಿಕರನ್ನು ಬಾಣ ಸಮೂಹ ವೃಷ್ಟಿಯಿಂದ ಮುಚ್ಚುತ್ತಿದ್ದ ರಾವಣನನ್ನು ಭಿನ್ನವಾಗಿ ರಣರಂಗದ ಸುತ್ತಲೂ ಹರಡಿಕೊಂಡು ಬಿದ್ದಿದ್ದ ವಾನರ ದೇಹಗಳನ್ನು ನೋಡಿದನು.
ಲಕ್ಷ್ಮಣನು ಯುದ್ಧ ಸನ್ನದ್ಧನಾಗಿ ಬರುತ್ತಿರುವುದನ್ನು ಕಂಡು ಮಹಾತೇಜಸ್ವಿಯಾದ ಹನುಮಂತನು ರಾವಣನು ಬಿಡುತ್ತಿದ್ದ ಬಾಣಗಳ ಸಮೂಹಗಳನ್ನು ನಿವಾರಿಸಿಕೊಂಡು ಅವನ ಕಡೆಗೆ ಧಾವಿಸಿದನು. ಧೀಮಂತನಾದ ಹನುಮಂತನು ರಾವಣನ ರಥದ ಬಳಿಗೆ ಹೋಗಿ ಬಲದೋಳನ್ನು ಮೇಲೆತ್ತಿ ರಾವಣನನ್ನು ಭಯಪಡಿಸುತ್ತಾ ಅವನಿಗೆ ಹೇಳಿದನು: ದೇವದಾನವ ಗಂಧರ್ವೈರ್ ಯಕ್ಷ ಇಶ್ಚ ಸಹ ರಾಕ್ಷಸೈಃ ಅವಧ್ಯತ್ವಂ ತ್ವಯಾ ಪ್ರಾಪ್ತಂ ವಾನರೇಭ್ಯಸ್ತು ತೇ ಭಯಂ. ರಾವಣೇಶ್ವರ, ನೀನು ವರದಾನದ ಮೂಲಕವಾಗಿ ದೇವದಾನವ ಗಂಧರ್ವರಿಂದಲೂ ಯಕ್ಷ ರಾಕ್ಷಸರಿಂದಲೂ ಸಾವಿಲ್ಲದಿರುವುದನ್ನು ಪಡೆದಿರುವೆ. ಆದರೆ ನಿನಗೆ ವಾನರರಿಂದ ಭಯವಿದ್ದೇ ಇದೆ. ಏಷ ಮೇ ದಕ್ಷಿಣೋ ಬಾಹು ಪಂಚಶಾಖ ಸಮುದ್ಯತಃ ವಿಧಮಿಷ್ಯತಿ ತೇಹ ದೇಹಾತ್ ಭೂತಾತ್ಮಾನಂ ಚಿರೋಷಿತಾಂ. ಇದು ನನ್ನ ಬಲದೋಳು, 5 ಶಾಖೆಗಳಿಂದ ಅಂದರೆ 5 ಬೆರಳುಗಳಿಂದ ಕೂಡಿರುವ ಈ ನನ್ನ ಬಾಹುವು ಇದೀಗ ಎದ್ದು ನಿಂತಿದೆ. ನಿನ್ನ ದೇಹದಲ್ಲಿ ಬಹಳ ಕಾಲದಿಂದ ವಾಸ ಮಾಡಿಕೊಂಡಿರುವ ಜೀವಾತ್ಮನನ್ನು ಈ ನನ್ನ ಬಾಹುವು ಪ್ರತ್ಯೇಕಿಸುತ್ತದೆ. ಹನುಮಂತನ ಆ ಮಾತನ್ನು ಕೇಳಿ ಭಯಂಕರ ಪರಾಕ್ರಮಿಯಾದ ಕೆಂಗಣ್ಣನಾದ ರಾವಣನು ಕ್ರೋಧಪೂರ್ವಕವಾಗಿ ಹೇಳಿದನು: ಕ್ಷಿಪ್ರಂ ಪ್ರಹರ ನಿಶಂಕಂ ಸ್ಥಿರಾಂ ಕೀರ್ತಿ ಮಮಾಪ್ನುಹಿ ತತಸ್ತ್ವಾಂ ಜ್ಞಾತವಿಕ್ರಾಂತಂ ನಾಶಯಿಷ್ಯಾಮಿ ವಾನರ. ವಾನರನೇ, ಯಾವ ವಿಧವಾದ ಅಳುಕು ಇಲ್ಲದೆ ಬೇಗನೆ ನನ್ನನ್ನು ಪ್ರಹರಿಸು. ಒಂದು ವೇಳೆ ನೀನು ಹೇಳಿದಂತೆ ನನ್ನ ಜೀವಾತ್ಮನನ್ನು ದೇಹದಿಂದ ಪ್ರತ್ಯೇಕಿಸಿ ಬಿಟ್ಟರೆ ಶಾಶ್ವತವಾದ ಕೀರ್ತಿಯನ್ನೇ ಪಡೆಯುವೆ. ನಿನ್ನಲ್ಲಿ ಎಷ್ಟು ಪರಾಕ್ರಮವಿರುವುದೆಂದು ತಿಳಿದ ನಂತರವೇ ನಾನು ನಿನ್ನನ್ನು ವಿನಾಶಗೊಳಿಸುವೆನು. ರಾವಣನ ಮಾತನ್ನು ಕೇಳಿ ಮಾರುತಿಯು ಹೇಳಿದನು: ಪ್ರಹೃತಂ ಹಿ ಮಯಾ ಪೂರ್ವಂ ಅಕ್ಷಂ ಸ್ಮರ ಸುತಂಯಿತವ. ನನ್ನ ಪರಾಕ್ರಮವನ್ನು ಈಗ ಪರೀಕ್ಷಿಸುವುದೇನಿದೆ? ರಾವಣೇಶ್ವರ, ಈ ಹಿಂದೆಯೇ ನಾನು ನಿನ್ನ ಮಗನಾದ ಅಕ್ಷನನ್ನು ಸಂಹರಿಸಿದ್ದೇನೆ, ಅದನ್ನೇ ಸ್ಮರಿಸಿಕೊ. ಮಾರುತಿಯು ಹೀಗೆ ಹೇಳಲು ರಾಕ್ಷಸೇಶ್ವರನಾದ ವೀರನಾದ ರಾವಣನು ಅಂಗೈಯಿಂದ ವಾಯುಪುತ್ರನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು. ರಾವಣನಿಂದ ಪ್ರಹೃತನಾದ ಮಾರುತಿಯು ಸ್ವಲ್ಪ ಹೊತ್ತು ತತ್ತರಿಸಿದನು. ಮುಹೂರ್ತ ಕಾಲದ ನಂತರ ತೇಜಸ್ವಿಯಾದ ಮಹಾಮತಿಯಾದ ಹನುಮಂತನು ಸ್ಥಿರನಾಗಿ ನಿಂತು ಅಂಗೈಯಿಂದಲೇ ದೇವಶತ್ರುವಾದ ರಾವಣನನ್ನು ಕೋಪಾವೇಶದಿಂದ ಪ್ರಹರಿಸಿದನು. ಮಹಾತ್ಮನಾದ ಮಾರುತಿಯಿಂದ ಪ್ರಹರಿಸಲ್ಪಟ್ಟ ರಾವಣನು ಭೂಕಂಪವಾದಾಗ ಪರ್ವತವು ನಡುಗುವಂತೆ ತತ್ತರಿಸಿದನು. ರಣಭೂಮಿಯಲ್ಲಿ ಮಾರುತಿಯ ಅಂಗೈಯಿಂದ ಪೆಟ್ಟು ತಿಂದ ರಾವಣನನ್ನು ನೋಡಿ ಅಸುರರೊಡನೆ ಋಷಿಗಳು, ವಾನರರು, ಸಿದ್ಧರು, ದೇವತೆಗಳು ಹರ್ಷಧ್ವನಿಗಳನ್ನು ಮಾಡಿದರು. ಮಹಾ ತೇಜಸ್ವಿಯಾದ ರಾವಣನು ಸುಧಾರಿಸಿಕೊಂಡು ಹನುಮಂತನಿಗೆ ಹೇಳಿದನು: ಸಾಧು ವಾನರ ವೀರ್ಯೇಣ ಶ್ಲಾಘನೀಯೋಸಿ ಮೇರಿಪುಹು. ಭಲೆ ವಾನರ, ಪರಾಕ್ರಮದ ದೃಷ್ಟಿಯಿಂದ ನೀನು ನನಗೆ ಪ್ರಶಂಸನೀಯನಾದ ಶತ್ರುವಾಗಿರುವೆ. ರಾವಣನು ಹೀಗೆ ಹೇಳಲು ಮಾರುತಿಯು ಹೇಳುತ್ತಾನೆ: ಧಿಗಸ್ತು ಮಮ ವೀರ್ಯೇಣ ಯಸ್ತ್ವಂ ಜೀವಸಿ ರಾವಣ. ರಾವಣ, ನನ್ನ ಪರಾಕ್ರಮಕ್ಕೆ ಧಿಕ್ಕಾರವಿರಲಿ. ನಾನು ಪ್ರಹರಿಸಿದ ನಂತರವೂ ನೀನಿನ್ನೂ ಜೀವಿಸಿಯೇ ಇರುವೆಯಲ್ಲವೇ? ಸಕೃತ್ತು ಪ್ರಹರೇದಾನೀಂ ದುರ್ಬುದ್ಧಿ ಕಿಂ ವಿಕಸ್ಥಸೆ ತತಸ್ತ್ವಾಂ ಮಾಮಿಕಾ ಮುಷ್ಟಿರ್ ನಯಿಷ್ಯತಿ ಯಮಕ್ಷಯಂ. ದುರ್ಬುದ್ಧಿಯವನೇ, ಸುಮ್ಮನೆ ಏಕೆ ಹರಟುತ್ತಿರುವೆ? ನನ್ನನ್ನು ಮತ್ತೊಂದು ಬಾರಿ ಪ್ರಹರಿಸು, ಅನಂತರ ನನ್ನ ಮುಷ್ಟಿಯು ನಿನ್ನನ್ನು ಯಮಲೋಕಕ್ಕೆ ಕಳುಹಿಸಿಬಿಡುತ್ತದೆ. ಮಾರುತಿಯ ಆ ಮಾತಿನಿಂದ ರಾವಣನ ಕೋಪವು ಪ್ರಜ್ವಲಿಸಿತು. ಕೆಂಗಣ್ಣನಾಗಿದ್ದ ಅವನು ಬಲಗೈಯನ ಬೆರಳುಗಳಿಂದ ಮುಷ್ಟಿಯನ್ನು ಬಿಗಿದು ಪ್ರಯತ್ನಪೂರ್ವಕವಾಗಿ ವೇಗದಿಂದ ಹನುಮಂತನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು. ವಕ್ಷಸ್ಥಳದಲ್ಲಿ ಬಿದ್ದ ಮುಷ್ಟಿಯ ಆ ಪ್ರಹಾರದಿಂದಾಗಿ ಹನುಮಂತನು ಪುನಃ ತತ್ತರಿಸುತ್ತಿದ್ದನು. ಮಹಾಬಲನಾದ ಹನುಮಂತನು ಕಳವಳಪಡುತ್ತಿರುವುದನ್ನು ಕಂಡು ಅತಿರಥನಾದ ರಾವಣನು ರಥದ ಮೂಲಕವಾಗಿ ನೀಲನ ಕಡೆಗೆ ತೆರಳಿದನು. ರಾಕ್ಷಸಾಧಿಪತಿಯಾದ ಪ್ರತಾಪವಂತನಾದ ದಶಕಂಠನು ಶತ್ರುಗಳ ಮರ್ಮಸ್ಥಳಗಳನ್ನು ಭೇದಿಸಲು ಸಮರ್ಥವಾಗಿದ್ದ ಸರ್ಪ ಸದೃಶವಾದ ಭಯಂಕರವಾದ ಬಾಣಗಳಿಂದ ವಾನರ ಸೇನಾಪತಿಯಾದ ನೀಲನನ್ನು ಸಂತಾಪಗೊಳಿಸಲು ಪ್ರಾರಂಭಿಸಿದನು. ರಾವಣನ ಬಾಣಗಳ ಸಮೂಹದಿಂದ ಪೀಡಿತನಾದ ವಾನರ ಸೇನಾಪತಿಯಾದ ನೀಲನು ಒಂದೇ ಕೈಯಿಂದ ಪರ್ವತ ಶಿಖರವೊಂದನ್ನೆತ್ತಿ ರಾವಣನ ಕಡೆಗೆ ರಭಸದಿಂದ ಎಸೆದನು. ಆ ವೇಳೆಗೆ ಸುಧಾರಿಸಿಕೊಂಡಿದ್ದ ಮಹಾತ್ಮನಾದ ತೇಜಸ್ವಿಯಾದ ರಾವಣನೊಡನೆ ಯುದ್ಧ ಮಾಡುವ ಆಕಾಂಕ್ಷೆಯಿಂದ ಕೂಡಿದ್ದ ಮಾರುತಿಯು ರಾಕ್ಷಸ ರಾಜನ ಕಡೆಗೆ ನೋಡುತ್ತಾ ನೀಲನೊಡನೆ ಯುದ್ಧದಲ್ಲಿ ತೊಡಗಿದ್ದ ರಾವಣನಿಗೆ ರೋಷದಿಂದ ಹೇಳಿದನು: ಅನ್ಯೇನ ಯುದ್ಧಮಾನಸ್ಯ ನಯುಕ್ತಮಭಿಧಾವನಂ. ಇಷಾಚರನೆ, ನೀನು ಈಗ ಬೇರೆಯವರೊಡನೆ ಯುದ್ಧ ಮಾಡುತ್ತಿರುವೆ. ಆದುದರಿಂದ ಈ ಸಮಯದಲ್ಲಿ ನಿನ್ನ ಮೇಲೆ ಆಕ್ರಮಣ ಮಾಡುವುದು ಉಚಿತವೆನಿಸುವುದಿಲ್ಲ.
ಇತ್ತಲಾಗಿ ನೀಲನು ಪ್ರಹರಿಸಿದ ಪರ್ವತ ಶಿಖರವು ತನ್ನ ಮೇಲೆ ಬೀಳಲಿದ್ದಾಗ ರಾವಣನು ಆ ಪರ್ವತ ಶಿಖರವನ್ನು ಸುತೀಕ್ಷ್ಣವಾದ ಅಗ್ರಭಾಗಗಳಿದ್ದ 7 ಬಾಣಗಳಿಂದ ಪ್ರಹರಿಸಿದನು. ಒಡನೆಯೇ ಆ ಶಿಖರವು ನುಚ್ಚು ನೂರಾಗಿ ಚದುರಿ ಭೂಮಿಯ ಮೇಲೆ ಬಿದ್ದಿತು. ತಾನೆಸೆದ ಪರ್ವತ ಶಿಖರವು ರಾವಣನ ಬಾಣಗಳಿಂದ ನುಚ್ಚು ನೂರಾದುದನ್ನು ನೋಡಿ ನೀಲನು ಪ್ರಳಯ ಕಾಲದ ಅಗ್ನಿಯಂತೆ ಕೋಪದಿಂದ ಮುರಿದು ಹೋದನು. ಅನಂತರ ನೀಲನು ಅಶ್ವಕರ್ಣ, ಸಾಲ, ಸುಪುಷ್ಪಿತವಾದ ಮಾವು ಇವೇ ಮುಂತಾದ ಅನೇಕ ವೃಕ್ಷಗಳನ್ನು ಕಿತ್ತು ಸತತವಾಗಿ ರಾವಣನ ಮೇಲೆಸೆಯುತ್ತಿದ್ದನು. ರಾವಣನು ಆ ಎಲ್ಲ ವೃಕ್ಷಗಳನ್ನು ಅವು ತನ್ನ ಬಳಿಗೆ ಬರುವ ಮುನ್ನವೇ ಕತ್ತರಿಸಿ ಹಾಕುತ್ತಿದ್ದನು. ಅದಕ್ಕೆ ಪ್ರತಿಯಾಗಿ ತಾನು ಕೂಡ ಭಯಂಕರವಾದ ಶರವರ್ಷವನ್ನು ಅಗ್ನಿಪುತ್ರನ ಮೇಲೆ, ಅಂದರೆ ನೀಲನ ಮೇಲೆ ಸುರಿಸುತ್ತಿದ್ದನು. ಮೇಘವು ಮಹಾಪರ್ವತದ ಮೇಲೆ ಮಳೆಗರೆಯುವಂತೆ ರಾವಣನು ನೀಲನ ಮೇಲೆ ಬಾಣಗಳ ಮಳೆಯನ್ನು ಸುರಿಸುತ್ತಿರಲಾಗಿ ನೀಲನು ತನ್ನ ರೂಪವನ್ನು ಚಿಕ್ಕದು ಮಾಡಿಕೊಂಡು ರಾವಣನ ಧ್ವಜಾಗ್ರಕ್ಕೆ ಧುಮುಕಿದನು. ಅಲ್ಲಿ ಕುಳಿತ ಪಾವಕಿಯನ್ನು ನೋಡಿ ರಾವಣನು ಕೋಪದಿಂದ ಉರಿದು ಹೋದನು. ನೀಲನು ಧ್ವಜಾಗ್ರದಲ್ಲಿ ಕುಳಿತು ಗಟ್ಟಿಯಾಗಿ ಗರ್ಜನೆ ಮಾಡುತ್ತಿದ್ದನು. ಸೂಕ್ಷ್ಮಾಕಾರವನ್ನು ತಾಳಿದ್ದ ನೀಲನು ಕೆಲವು ವೇಳೆ ಧ್ವಜಾಗ್ರದಲ್ಲಿಯೂ, ಕೆಲವು ವೇಳೆ ರಾವಣನ ಧನುಸ್ಸಿನ ಅಗ್ರಭಾಗದಲ್ಲಿಯೂ, ಮತ್ತೊಮ್ಮೆ ರಾವಣನ ಕಿರೀಟದ ಅಗ್ರಭಾಗದಲ್ಲಿಯೂ ಇರುತ್ತಿದ್ದುದನ್ನು ಕಂಡು ಶ್ರೀರಾಮ, ಲಕ್ಷ್ಮಣ, ಹನುಮಂತರು ಬಹು ವಿಸ್ಮಿತರಾದರು. ಮಹಾ ತೇಜಸ್ವಿಯಾದ ರಾವಣನಿಗೂ ನೀಲನ ಲಾಘವವನ್ನು ಕಂಡು ವಿಸ್ಮಯವಾಯಿತು. ಬಳಿಕ ರಾವಣನು ಅದ್ಭುತವಾದ ತೇಜಸ್ಸಿನಿಂದ ಕೂಡಿದ್ದ ಆಗ್ನೇಯಾಸ್ತ್ರವನ್ನು ಹೊರತೆಗೆದನು. ನೀಲನ ಲಾಘವತ್ವದಿಂದ ರಾವಣನು ಭ್ರಾಂತನಾಗಿರುವುದನ್ನು ಕಂಡು ವಾನರರು ಸಂತೋಷ ಪಡಲು ಒಂದು ವಿಷಯವು ಸಿಕ್ಕಿದ ಕಾರಣ ಪರಮ ಹೃಷ್ಟರಾಗಿ ಕಲಕಲ ಧ್ವನಿ ಮಾಡಿದರು. ವಾನರರು ಕೂಗುತ್ತಿರುವುದನ್ನು, ನಗುತ್ತಿರುವುದನ್ನು ಕಂಡು ರಾವಣನು ಕ್ರುದ್ಧನಾದನು. ಅವನ ಹೃದಯವು ಗಾಬರಿಗೊಂಡಿದ್ದಿತು. ಅವನಿಗೆ ತಾನು ಮುಂದೆ ಏನು ಮಾಡಬೇಕೆಂಬುದೇ ತೋಚಲಿಲ್ಲ. ಅನಂತರ ರಾವಣನು ಆಗ್ನೇಯಾಸ್ತ್ರದಿಂದ ಅಭಿಮಂತ್ರಿತವಾದ ಬಾಣವನ್ನು ಹಿಡಿದು ಧ್ವಜಾಗ್ರದಲ್ಲಿ ಕುಳಿತಿದ್ದ ನೀಲನನ್ನು ನೋಡಿ ಹೇಳಿದನು: ಕಪಿನಾಯಕನೇ, ನೀನು ಅತ್ಯುತ್ಕೃಷ್ಟವಾದ ಮಾಯೆಯನ್ನು ಆಶ್ರಯಿಸಿ ಸೂಕ್ಷ್ಮ ರೂಪವನ್ನು ತಾಳಿರುವೆ. ನೀನು ಸಮರ್ಥನಾಗಿದ್ದರೆ ಈ ಸಮಯದಲ್ಲಿ ನಿನ್ನ ಜೀವವನ್ನು ಉಳಿಸಿಕೋ. ನೀನು ನಿನ್ನದೇ ಆದ ರೂಪಗಳನ್ನು ಮಾಯೆಯ ಆಶ್ರಯದಿಂದ ಅನೇಕ ಪ್ರಕಾರವಾಗಿ ಸೃಷ್ಟಿಸುತ್ತಿರುವೆ. ಆದರೂ ಕೂಡ ನಾನು ಬಿಡಲಿರುವ ದಿವ್ಯಾಸ್ತ್ರ ಪ್ರೇರಿತವಾದ ಬಾಣವು ಜೀವವನ್ನುಳಿಸಿಕೊಳ್ಳಲು ನೀನು ಎಷ್ಟೇ ಪ್ರಯತ್ನಿಸಿದರೂ ನಿನ್ನನ್ನು ಪ್ರಾಣದಿಂದ ಹೀನನನ್ನಾಗಿ ಮಾಡಿಬಿಡುತ್ತದೆ. ಮಹಾಬಾಹುವಾದ ರಾವಣನು ಹೀಗೆ ಹೇಳಿ ಆಗ್ನೇಯಾಸ್ತ್ರದಿಂದ ಅಭಿಮಂತ್ರಿತವಾದ ಬಾಣವನ್ನು ಧನುಸ್ಸಿನಲ್ಲಿ ಸಂಧಾನ ಮಾಡಿ ಸೇನಾಪತಿಯಾದ ನೀಲನ ಮೇಲೆ ಪ್ರಯೋಗಿಸಿದನು. ಧನುಸ್ಸಿನಿಂದ ಹೊರಟ ಆ ಬಾಣವು ನೀಲನ ವಕ್ಷಸ್ಥಳದಲ್ಲಿ ಬಿದ್ದಿತು. ಅದರ ಪ್ರಭಾವದಿಂದ ನೀಲನು ದಹಿಸಲ್ಪಡುತ್ತಾ ನೆಲದ ಮೇಲೆ ಬಿದ್ದನು. ಮೊಣಕಾಲೂರಿಕೊಂಡು ಕೆಳಕ್ಕೆ ಬಿದ್ದ ನೀಲನು ತಂದೆಯಾದ ಅಗ್ನಿಯ ಮಹಿಮೆಯ ಸಂಬಂಧದಿಂದಲೂ ಮತ್ತು ತನ್ನ ತೇಜಸ್ಸಿನ ಪ್ರಭಾವದಿಂದಲೂ ಪ್ರಾಣಗಳಿಂದ ವಿಹೀನನಾಗಲಿಲ್ಲ. ರಣೋತ್ಸಾಹಿಯಾದ ರಾವಣನು ನೀಲನು ಜ್ಞಾನಶೂನ್ಯನಾಗಿರುವುದನ್ನು ನೋಡಿ ಮೇಘಧ್ವನಿಗೆ ಸಮಾನವಾದ ಧ್ವನಿಯಿಂದ ಕೂಡಿದ್ದ ರಥದಲ್ಲಿ ಕುಳಿತು ಲಕ್ಷ್ಮಣನನ್ನು ಆಕ್ರಮಿಸಿದನು. ರಣಭೂಮಿಯಲ್ಲಿ ಮುನ್ನುಗ್ಗಿ ಬರುತ್ತಿದ್ದ ವಾನರ ಸೈನ್ಯವನ್ನು ತಡೆದು ಲಕ್ಷ್ಮಣನ ಬಳಿಗೆ ಹೋಗಿ ಪ್ರಜ್ವಲಿಸುವ ಅಗ್ನಿಯಂತೆ ಅವನ ಮುಂದೆ ನಿಂತು ಧನುಸ್ಸನ್ನು ಠೇಂಕರಿಸಿದನು. ಅಪ್ರಮೇಯವಾದ ಧನುಸ್ಸನ್ನು ಠೇಂಕರಿಸುತ್ತಿದ್ದ ರಾವಣನಿಗೆ ಮಹಾಸತ್ವವಂತನಾದ ಲಕ್ಷ್ಮಣನು ಹೇಳಿದನು: ರಾಕ್ಷಸ ರಾಜನೇ, ನಾನೀಗ ನಿನ್ನೊಡನೆ ಯುದ್ಧಕ್ಕೆ ಬರುತ್ತೇನೆ. ಆದುದರಿಂದ ನೀನೀಗ ವಾನರರೊಡನೆ ಯುದ್ಧ ಮಾಡುವುದು ಯೋಗ್ಯವಾಗಿ ಕಾಣುವುದಿಲ್ಲ. ಗಂಭೀರ ಧ್ವನಿಯಿಂದ ಕೂಡಿದ್ದ ಲಕ್ಷ್ಮಣನ ಮಾತನ್ನು, ಉಗ್ರವಾದ ನಾಣಿನ ಶಬ್ದವನ್ನು ಕೇಳಿ ರಾವಣ ರಾಜನು ಯುದ್ಧ ಸನ್ನದ್ಧನಾಗಿ ನಿಂತಿದ್ದ ಲಕ್ಷ್ಮಣನಿಗೆ ಎದುರಾಗಿ ನಿಂತು ರೋಷಯುಕ್ತವಾದ ಈ ಮಾತನ್ನು ಹೇಳಿದನು: ರಾಘವನೇ, ಸೌಭಾಗ್ಯವಶದಿಂದ ನೀನು ನನ್ನ ಕಣ್ಣುಗಳಿಗೆ ಗೋಚರನಾಗಿರುವೆ. ವಿಪರೀತ ಬುದ್ಧಿಯವನಾದ ನಿನ್ನ ಅವಸಾನವು ಈಗಲೇ ಸನ್ನಿಹಿತವಾಗಿದೆ. ನನ್ನ ಬಾಣಗಳ ಸಮೂಹಗಳಿಂದ ವಿನಾಶ ಹೊಂದುವ ನೀನು ಈ ಕ್ಷಣದಲ್ಲಿಯೇ ಮೃತ್ಯು ಲೋಕವನ್ನು ಸೇರುವೆ. ಸುಮಿತ್ರೆಯ ಮಗನಾದ ಲಕ್ಷ್ಮಣನಿಗೆ ರಾವಣನ ಮಾತನ್ನು ಕೇಳಿ ವಿಸ್ಮಯವೇನೂ ಉಂಟಾಗಲಿಲ್ಲ. ಬಹಳವಾಗಿ ಗರ್ಜಿಸುತ್ತಿದ್ದ, ಮೇಲಕ್ಕುಬ್ಬಿ ಬಂದ ನಿಶ್ಚಿತವಾದ ಕೋರೆ ಹಲ್ಲುಗಳಿಂದ ಕೂಡಿದ್ದ ರಾವಣನಿಗೆ ಲಕ್ಷ್ಮಣನು ಹೇಳಿದನು: ಮಹಾರಾಜ, ಅತ್ಯಂತ ಪ್ರಭಾವಶಾಲಿಗಳಾಗಿರುವವರು ನಿನ್ನಂತೆ ಗರ್ಜಿಸ ಹೋಗುವುದಿಲ್ಲ. ಪಾಪಿಷ್ಟರಲ್ಲಿ ವರಿಷ್ಠನೇ, ನೀನು ವೃಥಾ ಆತ್ಮಶ್ಲಾಘನೆಯನ್ನು ಮಾಡಿಕೊಳ್ಳುತ್ತಿರುವೆ. ಯಾರೂ ಇಲ್ಲದಿದ್ದ ಸಮಯದಲ್ಲಿ ಯಾವಾಗ ನೀನು ಸೀತೆಯನ್ನು ಅಪಹರಿಸಿಕೊಂಡು ಹೋದೆಯೋ ಆಗಲೇ ನಾನು ನಿನ್ನ ವೀರ್ಯವನ್ನು, ಬಲ, ಪ್ರತಾಪ, ಪರಾಕ್ರಮಗಳನ್ನು ತಿಳಿದುಕೊಂಡೆನು. ಧನುರ್ಬಾಣಗಳನ್ನು ಹಿಡಿದು ಈಗ ನಾನು ನಿನ್ನ ಮುಂದೆಯೇ ನಿಂತಿರುವೆನು. ವ್ಯರ್ಥವಾಗಿ ಆತ್ಮಶ್ಲಾಘನೆ ಮಾಡಿಕೊಳ್ಳುವುದರಿಂದ ಪ್ರಯೋಜನವೇನಿದೆ? ಯುದ್ಧವನ್ನು ಆರಂಭಿಸು.
ಲಕ್ಷ್ಮಣನು ಹೀಗೆ ಹೇಳುತ್ತಲೇ ರಾವಣನು ಕುಪಿತನಾಗಿ ಸುಂದರವಾದ ರೆಕ್ಕೆಗಳಿಂದ ಕೂಡಿದ್ದ 7 ಬಾಣಗಳನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು. ಸುವರ್ಣಮಯವಾದ ಮತ್ತು ಚಿತ್ರಿತವಾದ ರೆಕ್ಕೆಗಳನ್ನು ಹೊಂದಿದ್ದ ಆ ಬಾಣಗಳನ್ನು ಲಕ್ಷ್ಮಣನು ನಿಶ್ಚಿತವಾದ ಮುಂಭಾಗಗಳಿಂದ ಕೂಡಿದ್ದ ಬಾಣಗಳಿಂದ ಕತ್ತರಿಸಿದನು. ರಾವಣನು ಬಾಣಗಳನ್ನು ಬಿಡುವುದು, ಲಕ್ಷ್ಮಣನು ಅವುಗಳನ್ನು ಕತ್ತರಿಸುವುದು, ಇದು ಸತತವಾಗಿ ನಡೆಯುತ್ತಲೇ ಎದ್ದಿತು. ತಾನು ಪ್ರಯೋಗಿಸಿದ ಕ್ಷಣದಲ್ಲಿಯೇ ಲಕ್ಷ್ಮಣನ ಬಾಣಗಳಿಂದ ಕತ್ತರಿಸಲ್ಪಟ್ಟು ತಲೆಗಳನ್ನು ಕತ್ತರಿಸಿದ ಸರ್ಪಗಳಂತೆ ಕೆಳಕ್ಕೆ ಬೀಳುತ್ತಿದ್ದ ಬಾಣಗಳನ್ನು ನೋಡಿ ಲಂಕೇಶ್ವರನು ಕುಪಿತನಾಗಿ ಬೇರೆಯ ತೀಕ್ಷ್ಣತಮವಾದ ಬಾಣಗಳನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು. ಆದರೆ ರಾಮಾನುಜನು ಸ್ವಲ್ಪವೂ ವಿಚಲಿತನಾಗದೆ ಧನುಸ್ಸಿನಿಂದ ತೀವ್ರತರವಾದ ಬಾಣಗಳ ಮಳೆಯನ್ನೇ ರಾವಣನ ಮೇಲೆ ಸುರಿಸಿದನು. ಕ್ಷುರ, ಅರ್ಧಚಂದ್ರ, ಉತ್ತಮ ಕರ್ಣಿ, ಬಲ ಇವೇ ಮುಂತಾದ ನಾನಾ ಬಗೆಯ ಬಾಣಗಳಿಂದ ರಾವಣನು ಬಿಡುತ್ತಿದ್ದ ಎಲ್ಲ ಬಾಣಗಳನ್ನು ಕತ್ತರಿಸುತ್ತಿದ್ದನು. ತನ್ನೆಲ್ಲ ಬಾಣಗಳು ನಿಷ್ಫಲವಾಗುತ್ತಿರುವುದನ್ನು ಲಕ್ಷ್ಮಣನ ಕೈಚಳಕವನ್ನು ಕಂಡು ದೇವಶತ್ರುವಾದ ರಾವಣನು ಅಚ್ಚರಿಗೊಂಡನು. ಪುನಃ ಅತ್ಯಂತ ನಿಶ್ಚಿತವಾದ ಬಾಣಗಳನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸತೊಡಗಿದನು. ಇಂದ್ರ ಸಮಾನ ಪರಾಕ್ರಮಿಯಾದ ಲಕ್ಷ್ಮಣನು ಕೂಡ ರಾವಣನನ್ನು ವಧಿಸುವ ಸಲುವಾಗಿ ವಜ್ರಾಯುಧದ ವೇಗಕ್ಕೆ ಸಮಾನವಾದ ವೇಗವುಳ್ಳ ನಿಶ್ಚಿತವಾದ ಅಲಗುಗಳಿಂದ ಕೂಡಿದ್ದ ಯಜ್ಞೇಶ್ವರನಂತೆ ಪ್ರಕಾಶಮಾನವಾಗಿದ್ದ ಬಾಣಗಳನ್ನು ಧನುಸ್ಸಿನಲ್ಲಿ ಅನುಸಂಧಾನ ಮಾಡಿ ರಾವಣನ ಮೇಲೆ ಪ್ರಯೋಗಿಸಿದನು. ರಾಕ್ಷಸೇಂದ್ರನಾದ ರಾವಣನು ಲಕ್ಷ್ಮಣನು ಪ್ರಯೋಗಿಸಿದ್ದ ಆ ಎಲ್ಲ ಬಾಣಗಳನ್ನು ಕತ್ತರಿಸಿ ಪ್ರಳಯ ಕಾಲದ ಅಗ್ನಿಯಂತೆ ಪ್ರಭೆಯಿಂದ ಕೂಡಿದ್ದ ಬ್ರಹ್ಮನಿಂದ ವರವಾಗಿ ಕೊಡಲ್ಪಟ್ಟಿದ್ದ ಬಾಣದಿಂದ ಲಕ್ಷ್ಮಣನ ಹಣೆಯಲ್ಲಿ ಪ್ರಹರಿಸಿದನು. ರಾವಣನ ಆ ಅಮೋಘವಾದ ಬಾಣದಿಂದ ಪೀಡಿತನಾದ ಲಕ್ಷ್ಮಣನು ತತ್ತರಿಸಿದನು. ಧನುಸ್ಸನ್ನು ಹಿಡಿದಿದ್ದ ಅವನ ಮುಷ್ಟಿಯು ಸಡಿಲವಾಯಿತು. ಸ್ವಲ್ಪ ಹೊತ್ತಿನಲ್ಲಿಯೇ ಲಕ್ಷ್ಮಣನು ಬಹಳ ಕಷ್ಟದಿಂದ ಮತ್ತೆ ಪ್ರಜ್ಞೆಯನ್ನು ಪಡೆದುಕೊಂಡು ಇಂದ್ರ ಶತ್ರುವಾದ ರಾವಣನ ಧನುಸ್ಸನ್ನು ಕತ್ತರಿಸಿದನಲ್ಲದೆ ಧನುಸ್ಸನ್ನು ಕಳೆದುಕೊಂಡ ರಾವಣನನ್ನು ಪುನಃ ತೀಕ್ಷ್ಣವಾದ ಅಗ್ರಭಾಗಗಳಿಂದ ಕೂಡಿದ್ದ 3 ಬಾಣಗಳಿಂದ ಪ್ರಹರಿಸಿದನು. ಅದರಿಂದ ಪೀಡಿತನಾದ ರಾವಣನು ತತ್ತರಿಸುತ್ತಾ ಪ್ರಜ್ಞೆಯನ್ನು ಕಳೆದುಕೊಂಡನು. ಸ್ವಲ್ಪ ಹೊತ್ತು ಕಳೆದ ನಂತರ ಬಹಳ ಕಷ್ಟದಿಂದ ಪುನಃ ಪ್ರಜ್ಞೆಯನ್ನು ಪಡೆದುಕೊಂಡನು. ಧನುಸ್ಸನ್ನು ಕಳೆದುಕೊಂಡು ಬಾಣಗಳಿಂದ ಪೀಡಿತನಾಗಿದ್ದ ರಾವಣನ ಶರೀರವು ರಕ್ತದಿಂದಲೂ ಮೇಧಸ್ಸಿನಿಂದಲೂ ನೆನೆದು ಹೋಗಿದ್ದಿತು. ಭಯಂಕರ ಶಕ್ತಿಶಾಲಿಯಾದ ದೇವದ್ರೋಹಿಯಾದ ರಾವಣನು ಬ್ರಹ್ಮನಿಂದ ಕೊಡಲ್ಪಟ್ಟಿದ್ದ ಶಕ್ತ್ಯಾಯುಧವನ್ನು ಕೈಗೆತ್ತಿಕೊಂಡನು. ಆ ಶಕ್ತ್ಯಾಯುಧವು ಹೊಗೆಯಿಂದ ಕೂಡಿದ ಅಗ್ನಿಯಂತಿದ್ದಿತು. ಯುದ್ಧದಲ್ಲಿ ವಾನರ ಸೈನಿಕರಿಗೆ ಭಯವನ್ನುಂಟು ಮಾಡುವುದಾಗಿದ್ದಿತು. ರಾಕ್ಷಸ ರಾಷ್ಟ್ರಕ್ಕೆ ಸ್ವಾಮಿಯಾದ ರಾವಣನು ಪ್ರಜ್ವಲಿಸುತ್ತಿದ್ದ ಅಂತಹ ಶಕ್ತ್ಯಾಯುಧವನ್ನು ಬಹಳ ವೇಗವಾಗಿ ಸೌಮಿತ್ರಿಯ ಮೇಲೆಸೆದನು. ತನ್ನ ಕಡೆಗೆ ರಭಸದಿಂದ ಬರುತ್ತಿದ್ದ ಶಕ್ತ್ಯಾಯುಧವನ್ನು ಭರತಾನುಜನಾದ ಲಕ್ಷ್ಮಣನು ಅಗ್ನಿ ಸದೃಶವಾದ ಬಾಣಗಳಿಂದ ಪ್ರಹರಿಸಿದನು. ಆದರೂ ಆ ಮಹಾಶಕ್ತ್ಯಾಯುಧವು ಲಕ್ಷ್ಮಣನ ವಿಶಾಲವಾದ ವಕ್ಷಸ್ಥಳವನ್ನು ಹೊಕ್ಕಿತು. ರಘುಪ್ರವೀರನಾದ ಲಕ್ಷ್ಮಣನು ಅತ್ಯಂತ ಶಕ್ತಿಶಾಲಿಯೇ ಆಗಿದ್ದರೂ ಶಕ್ತ್ಯಾಯುಧದ ಪ್ರಹಾರದಿಂದ ಭೂಮಿಯಲ್ಲಿ ಬಿದ್ದು ಜ್ವಲಿಸತೊಡಗಿದನು. ಶಕ್ತ್ಯಾಯುಧ ಪೀಡಿತನಾಗಿ ಸಂಕಟ ಪಡುತ್ತಿದ್ದ ಲಕ್ಷ್ಮಣನ ಬಳಿಗೆ ರಾವಣ ರಾಜನು ಬಹಳ ಬೇಗ ಬಂದು 2 ಭುಜಗಳಿಂದಲೂ ಅವನನ್ನು ಮೇಲೆತ್ತಲು ಪ್ರಯತ್ನಿಸಿದನು. ಹಿಮವಾನ್ ಮಂದರೋ ಮೇರು ತ್ರೈಲೋಕ್ಯಂ ವಾ ಸಹಾಮರೈಹಿ ಶಕ್ಯಂ ಭುಜಭ್ಯಾ ಮದ್ಧರ್ತುಂ ನಸಂಖ್ಯೆ ಭರತಾನುಜಃ. ರಾವಣನಿಗೆ ಹಿಮವಂತ, ಮಂದರ, ಮೇರು ಪರ್ವತಗಳನ್ನು ದೇವತೆಗಳೊಡನೆ 3 ಲೋಕಗಳನ್ನು ಭುಜಗಳಿಂದ ಎತ್ತಲು ಸಾಧ್ಯವಾಗಿದ್ದಿತು. ಆದರೆ ಅಂತಹ ರಾವಣನಿಗೂ ಭರತಾನುಜನಾದ ಲಕ್ಷ್ಮಣನನ್ನು ಯುದ್ಧದಲ್ಲಿ ಮೇಲಕ್ಕೆತ್ತಿ ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಶಕ್ತ್ಯ ಬ್ರಾಹ್ಮ್ಯಾಪಿ ಸೌಮಿತ್ರಿಸ್ತಾಡಿತಸ್ತು ಮನಸ್ತನಾಂತರೆ ವಿಷ್ಣೋರಚಿಂತ್ಯಂ ಸ್ವಂ ಭಾಗಮಾತ್ಮಾನಂ ಪ್ರತ್ಯನುಸ್ಮರತ್. ಬ್ರಹ್ಮನು ದಯಪಾಲಿಸಿದ ಶಕ್ತ್ಯಾಯುಧದಿಂದ ತನ್ನ ವಕ್ಷಸ್ಥಳವು ಪ್ರಹರಿಸಲ್ಪಟ್ಟಾಗಲೂ ಸೌಮಿತ್ರಿಯು ತನ್ನ ಸ್ವರೂಪ ಸ್ಮೃತಿಯನ್ನು ಕಳೆದುಕೊಳ್ಳದೆ ತಾನು ಚಿಂತಿಸಲು ಅಸಾಧ್ಯನಾದ ವಿಷ್ಣುವಿನ ಅಂಶವೇ ಆಗಿರುವುದನ್ನು ನೆನಪಿಗೆ ತಂದುಕೊಂಡನು. ದೇವಕಂಟಕನಾದ ರಾವಣನು ದಾನವರ ದರ್ಪವನ್ನು ಮುರಿಯುವ ಲಕ್ಷ್ಮಣನನ್ನು ಎಷ್ಟೇ ಪೀಡಿಸಿದರೂ ತೋಳುಗಳಿಂದ ಅವನನ್ನು ಅಲ್ಲಾಡಿಸಲು ಕೂಡ ಅವನಿಗೆ ಸಾಧ್ಯವಾಗಲಿಲ್ಲ. ಅದನ್ನು ನೋಡಿ ಪರಮ ಕ್ರುದ್ಧನಾದ ಹನುಮಂತನು ರಾವಣನ ಬಳಿಗೆ ಧಾವಿಸಿ ವಜ್ರ ಸದೃಶವಾದ ಮುಷ್ಟಿಯಿಂದ ಅವನನ್ನು ವಕ್ಷಸ್ಥಳದಲ್ಲಿ ಪ್ರಹರಿಸಿದನು. ಆ ಮುಷ್ಟಿ ಪ್ರಹಾರದಿಂದ ರಾಕ್ಷಸೇಶ್ವರನಾದ ರಾವಣನು ತತ್ತರಿಸುತ್ತಾ ಮೊಣಕಾಲೂರಿ ಭೂಮಿಯಲ್ಲಿ ಬಿದ್ದನು. ಅವನ ಮುಖಗಳಿಂದಲೂ ಕಣ್ಣುಗಳಿಂದಲೂ ಕಿವಿಗಳಿಂದಲೂ ರಕ್ತವು ಹರಿಯತೊಡಗಿತು. ತೂರಾಡುತ್ತಾ ಹೋಗಿ ರಥವನ್ನು ಹತ್ತಿ ನಿಶ್ಚೇಷ್ಟನಾಗಿ ಕುಳಿತನು. ಆ ಸಮಯದಲ್ಲಿ ರಾವಣನು ಸಂಜ್ಞಾಹೀನನೂ ಮೂರ್ಛಿತನೂ ಆಗಿದ್ದನು. ಆದರೂ ಅವನು ಒಂದು ಸ್ಥಳದಲ್ಲಿ ಇರಲಾಗದೆ ಚಡಪಡಿಸುತ್ತಾ ಹೊರಲಾಡುತ್ತಿದ್ದನು.
ಯುದ್ಧದಲ್ಲಿ ಭಯಂಕರ ವೀರ್ಯನಾದ ರಾವಣನು ಸಂಜ್ಞಾಹೀನನಾಗಿ ಬಿದ್ದಿರುವುದನ್ನು ಕಂಡು ಋಷಿ ವಾನರ ದೇವತೆಗಳು ಅಸುರರು ಹರ್ಷಧ್ವನಿಗಳನ್ನು ಮಾಡಿದರು. ಅನಂತರ ತೇಜಸ್ವಿಯಾದ ಹನುಮಂತನು ರಾವಣನಿಂದ ಪೀಡಿತನಾದ ಲಕ್ಷ್ಮಣನನ್ನು ತೋಳುಗಳಲ್ಲೆತ್ತಿಕೊಂಡು ಶ್ರೀರಾಮನ ಬಳಿಗೆ ಕರೆತಂದನು. ಹನುಮಂತನ ಸೌಹಾರ್ದದಿಂದಲೂ ಮತ್ತು ಲಕ್ಷ್ಮಣನ ಮೇಲಿದ್ದ ಭಕ್ತಿ ಗೌರವಗಳಿಂದಲೂ ಶತ್ರುಗಳಿಂದ ಅಲ್ಲಾಡಿಸಲು ಸಾಧ್ಯವಾಗದಿದ್ದ ಲಕ್ಷ್ಮಣನು ಹನುಮಂತನಿಗೆ ಬಹಳ ಹಗುರವಾಗಿ ಪರಿಣಮಿಸಿದನು. ಯುದ್ಧದಲ್ಲಿ ಅಪರಾಜಿತನಾದ ಲಕ್ಷ್ಮಣನನ್ನು ಕೆಳಕ್ಕೆ ಬೀಳಿಸಿದ ಆ ಮಹಾಶಕ್ತಿಯಾಯುಧವು ಅವನನ್ನು ಪರಿತ್ಯಜಿಸಿ ಸ್ವಸ್ಥಾನವಾದ ರಾವಣನ ರಥಕ್ಕೆ ಹಿಂದಿರುಗಿತು. ಮಹಾ ತೇಜಸ್ವಿಯಾದ ರಾವಣನು ಕೂಡ ಪುನಃ ಪ್ರಜ್ಞೆಯನ್ನು ಪಡೆದು ಧನುಸ್ಸನ್ನು ಹಿಡಿದು ತೀಕ್ಷ್ಣವಾದ ಬಾಣಗಳನ್ನು ಬತ್ತಳಿಕೆಯಿಂದ ಹೊರತೆಗೆದನು. ಶಕ್ತಿಯಾಯುಧದಿಂದ ಬಿಡುಗಡೆಯನ್ನು ಹೊಂದಿ ಸ್ವಸ್ಥನಾಗಿದ್ದ ಶತ್ರುಸೂದನನಾದ ಲಕ್ಷ್ಮಣನು ತಾನು ವಿಷ್ಣುವಿನ ಅಚಿಂತನೀಯವಾದ ಭಾಗವೆಂಬುದನ್ನು ಸ್ಮರಿಸಿದನು. ವಾನರರ ಮಹಾಸೈನ್ಯದಲ್ಲಿ ರಾವಣನಿಂದ ದೊಡ್ಡ ದೊಡ್ಡ ವಾನರರ ನಾಯಕರು ಹತರಾಗುತ್ತಿರುವುದನ್ನು, ವಾನರರು ಓಡಿ ಹೋಗುತ್ತಿರುವುದನ್ನು ಕಂಡು ಶ್ರೀರಾಮನು ರಾವಣನನ್ನು ಆಕ್ರಮಿಸಲು ಮುಂದೆ ಧಾವಿಸಿದನು. ಆ ವೇಳೆಗೆ ಹನುಮಂತನು ಶ್ರೀರಾಮನ ಬಳಿಗೆ ಹೋಗಿ ಹೇಳಿದನು, ಮಮ ಪೃಷ್ಠಂ ಸಮಾರುಹ್ಯ ರಾಕ್ಷಸಂ ಶಾಸ್ತುಮರ್ಹಸಿ ವಿಷ್ಣುರ್ಯಥಾ ಗರುತ್ಮಂತಂ ಬಲವಂತಂ ಸಮಾಹಿತಃ. ಪ್ರಭುವೇ, ಭಗವಂತನಾದ ಮಹಾವಿಷ್ಣುವು ಗರುಡಾರೂಢನಾಗಿ ದೇವಶತ್ರುಗಳನ್ನು ಸಂಹರಿಸಿದಂತೆ ನೀನು ನನ್ನ ಹೆಗಲ ಮೇಲೆ ಕುಳಿತು ಈ ರಾಕ್ಷಸನನ್ನು ಶಿಕ್ಷಿಸುವುದು ಯುಕ್ತವಾಗಿದೆ. ರಾಘವನು ಮಾರುತಿಯ ಆ ಮಾತನ್ನು ಕೇಳಿ ಒಡನೆಯೇ ಮಹಾಕಾಯನಾದ ಹನುಮಂತನ ಮೇಲೆ ಹತ್ತಿ ಕುಳಿತನು. ಮನುಜಾಧಿಪನಾದ ಶ್ರೀರಾಮನು ಯುದ್ಧಭೂಮಿಯಲ್ಲಿ ರಾವಣನು ರಥದಲ್ಲಿ ಕುಳಿತಿರುವುದನ್ನು ನೋಡಿದನು. ಒಡನೆಯೇ ಅವನ ಬಳಿಗೆ ಶೀಘ್ರವಾಗಿ ಹೋಗುವಂತೆ ಮಾರುತಿಗೆ ಹೇಳಿದನು. ಮಹಾವಿಷ್ಣುವು ಆಯುಧವನ್ನು ಹಿಡಿದು ಬಲಿಚಕ್ರವರ್ತಿಯ ಬಳಿಗೆ ಹೋದಂತೆ ಶ್ರೀರಾಮನು ಧನುಸ್ಸನ್ನು ಹಿಡಿದು ರಾವಣನ ಬಳಿಗೆ ಧಾವಿಸಿದನು. ರಾವಣನನ್ನು ಸಮೀಪಿಸುತ್ತಲೇ ಶ್ರೀರಾಮನು ಧನುಸ್ಸನ್ನು ಠೇಂಕರಿಸಿದನು. ಆ ಠಂಕಾರ ಶಬ್ದವು ಸಿಡಿಲಿನ ಶಬ್ದಕ್ಕಿಂತಲೂ ಕಠೋರವಾಗಿದ್ದಿತು. ಬಳಿಕ ಶ್ರೀರಾಮನು ಗಂಭೀರವಾದ ಮಾತಿನಿಂದ ರಾವಣನಿಗೆ ಹೇಳಿದನು, ರಾಕ್ಷಸ ಶ್ರೇಷ್ಠನೇ, ನಿಲ್ಲು ನಿಲ್ಲು. ನನ್ನ ವಿಷಯದಲ್ಲಿ ಇಷ್ಟೊಂದು ಅಪರಾಧವನ್ನೆಸಗಿರುವ ನೀನು ನನ್ನಿಂದ ಹೇಗೆ ತಾನೇ ತಪ್ಪಿಸಿಕೊಂಡು ಹೋಗುವೆ? ಈಗ ನೀನು ಇಂದ್ರ ಯಮ ಸೂರ್ಯರ ಬಳಿಗೆ ಹೋದರೂ, ಬ್ರಹ್ಮ ಅಗ್ನಿ ಶಂಕರರ ಬಳಿಗೆ ಹೋದರು, ತಪ್ಪಿಸಿಕೊಳ್ಳಲು 10 ದಿಕ್ಕುಗಳಿಗೆ ಓಡಿ ಹೋದರು, ನನ್ನ ಕೈಗಳಿಂದ ನೀನು ಬಿಡುಗಡೆಯನ್ನು ಹೊಂದಲಾರೆ. ನೀನು ನಿನ್ನಲ್ಲಿದ್ದ ಶಕ್ತ್ಯಾಯುಧದಿಂದ ಲಕ್ಷ್ಮಣನನ್ನು ಪ್ರಹರಿಸಿದೆ. ಅವನು ಅದರಿಂದಾಗಿ ಒಡನೆಯೇ ಮೂರ್ಛಿತನಾದನು. ಅದಕ್ಕೆ ತಕ್ಕ ಪ್ರತೀಕಾರ ಮಾಡಲು ನಾನೀಗ ನಿನ್ನೊಡನೆ ಯುದ್ಧ ಮಾಡಲು ಬಂದಿರುವೆನು. ನನ್ನೊಡನೆ ಮಾಡಲಿರುವ ಈ ಯುದ್ಧದಲ್ಲಿ ನೀನು ಪುತ್ರ ಪೌತ್ರರಿಂದ ಸಮೇತನಾಗಿ ಮರಣ ಹೊಂದುವೆ. ನಿನ್ನ ಮುಂದೆ ನಿಂತಿರುವ ರಘುವಂಶೀಯನಾದ ನನ್ನಿಂದಲೇ ಉತ್ತಮೋತ್ತಮವಾದ ಶಸ್ತ್ರಾಸ್ತ್ರಗಳಿಂದ ಸಂಪನ್ನರಾಗಿದ್ದ ಅದ್ಭುತರಾಗಿ ಕಾಣುತ್ತಿದ್ದ ಜನಸ್ಥಾನ ನಿವಾಸಿಗಳಾದ 14,000 ರಾಕ್ಷಸರು ಹತರಾದರು. ಶ್ರೀರಾಮನ ಆ ಮಾತನ್ನು ಕೇಳಿ ಮಹಾಬಲನಾದ ರಾವಣನು ಯುದ್ಧದಲ್ಲಿ ರಾಘವನನ್ನು ಹೆಗಲ ಮೇಲೆ ಹೊತ್ತುಕೊಂಡಿದ್ದ ಮಹಾವೇಗಶಾಲಿಯಾದ ಹನುಮಂತನನ್ನು ರೋಷಾವೇಶದಿಂದ ಹಿಂದಿನ ಹಗೆತನವನ್ನು ಸ್ಮರಿಸುತ್ತಾ ಪ್ರಳಯ ಕಾಲದ ಅಗ್ನಿಯ ಜ್ವಾಲೆಗಳಿಗೆ ಸಮಾನವಾದ ಜ್ವಾಲೆಗಳಿಂದ ಕೂಡಿದ್ದ ಪ್ರದೀಪ್ತವಾದ ಬಾಣಗಳಿಂದ ಪ್ರಹರಿಸಿದನು. ಯುದ್ಧ ಸ್ಥಳದಲ್ಲಿ ಹಾಗೆ ರಾಕ್ಷಸನ ಬಾಣಗಳಿಂದ ಪ್ರಹರಿಸಲ್ಪಟ್ಟಾಗ ಸ್ವಾಭಾವಿಕವಾದ ತೇಜಸ್ಸಿನಿಂದ ಸಂಪನ್ನನಾಗಿದ್ದ ಹನುಮಂತನ ತೇಜೋ ಬಲಗಳು ಮತ್ತಷ್ಟು ವೃದ್ಧಿ ಹೊಂದಿದವು. ಮಹಾ ತೇಜಸ್ವಿಯಾದ ಶ್ರೀರಾಮನು ರಾವಣನ ಬಾಣಗಳ ಪ್ರಹಾರದಿಂದ ಹನುಮಂತನಿಗೆ ಗಾಯಗಳಾದುದನ್ನು ಕಂಡು ಕ್ರೋಧವಶನಾದನು. ಅದರ ಪರಿಣಾಮವಾಗಿ ರಾವಣನನ್ನು ಆಕ್ರಮಿಸುತ್ತಾ ಚಕ್ರಗಳಿಂದಲೂ ಕುದುರೆಗಳಿಂದಲೂ ಕೂಡಿದ್ದ ರಥವನ್ನು, ಧ್ವಜ ಛತ್ರ ಮಹಾಪತಾಕೆಗಳನ್ನು, ಸಾರಥಿಯನ್ನು, ರಥದಲ್ಲಿದ್ದ ವಜ್ರಾಯುಧ ಶೂಲಾಯುಧ ಖಡ್ಗಗಳನ್ನು, ತೀಕ್ಷ್ಣವಾದ ಅಗ್ರಭಾಗಗಳಿಂದ ಕೂಡಿದ್ದ ಬಾಣಗಳಿಂದ ನುಚ್ಚು ನೂರು ಮಾಡಿಬಿಟ್ಟನು. ಅನಂತರ ವಜ್ರಾಯುಧಕ್ಕೂ ಮತ್ತು ಸಿಡಿಲಿಗೂ ಸಮಾನವಾದ ಬಾಣಗಳಿಂದ ಇಂದ್ರನ ಶತ್ರುವಾದ ರಾವಣನ ವಿಶಾಲವಾದ ಮತ್ತು ಸುಂದರವಾದ ವಕ್ಷಸ್ಥಳದಲ್ಲಿ ಇಂದ್ರನು ವಜ್ರಾಯುಧದಿಂದ ಮೇರು ಪರ್ವತವನ್ನು ಪ್ರಹರಿಸಿದಂತೆ ಪ್ರಹರಿಸಿದನು. ಯಾವನು ವಜ್ರಾಯುಧದ ಪ್ರಹಾರದಿಂದಾಗಲಿ ಸಿಡಿಲಿನ ಹೊಡೆತದಿಂದಾಗಲಿ ಯಾವಾಗಲೂ ಕ್ಷೋಭೆಗೊಂಡಿರಲಿಲ್ಲವೋ ಅಂತಹ ರಾವಣನು ಶ್ರೀರಾಮನ ಬಾಣಗಳಿಂದ ಪ್ರಹರಿಸಲ್ಪಟ್ಟೊಡನೆಯೇ ಆರ್ತನಾಗಿ ತತ್ತರಿಸಿದನು. ಧನಸ್ಸು ಕೈಯಿಂದ ಜಾರಿ ಕೆಳಗೆ ಬಿದ್ದಿತು. ಮಹಾತ್ಮನಾದ ಶ್ರೀರಾಮನು ವ್ಯಾಕುಲಗೊಂಡಿದ್ದ ರಾವಣನನ್ನು ನೋಡಿ ಥಳಥಳಿಸುತ್ತಿದ್ದ ಅರ್ಧಚಂದ್ರವೆಂಬ ಬಾಣವನ್ನು ಕೈಗೆ ತೆಗೆದುಕೊಂಡು ಧನುಸ್ಸಿನಲ್ಲಿ ಹೂಡಿ ರಾಕ್ಷಸಾಧಿಪತಿಯ ಸೂರ್ಯ ವರ್ಣದ ಕಿರೀಟವನ್ನು ಬಹಳ ಶೀಘ್ರವಾಗಿ ಕತ್ತರಿಸಿಬಿಟ್ಟನು. ಆ ಸಮಯದಲ್ಲಿ ರಾವಣನು ವಿಷವೇ ಇಲ್ಲದ ಸರ್ಪದಂತಾಗಿದ್ದನು. ಆರಿಹೋದ ಜ್ವಾಲೆಯುಳ್ಳ ಅಗ್ನಿಯಂತಿದ್ದನು.
ಪ್ರಕಾಶವಿಲ್ಲದ ಸೂರ್ಯನಂತಿದ್ದನು. ಕಿರೀಟವನ್ನು ಕಳೆದುಕೊಂಡು ಕಾಂತಿಹೀನನಾಗಿದ್ದನು. ಅಂತಹ ಸ್ಥಿತಿಯಲ್ಲಿದ್ದ ರಾವಣನಿಗೆ ಶ್ರೀರಾಮನು ಹೇಳಿದನು, ರಾವಣೇಶ್ವರ, ಇಂದು ನೀನು ಮಹಾಭಯಂಕರವಾದ ಸಂಹಾರ ಕಾರ್ಯವನ್ನೇ ಮಾಡಿರುವೆ. ನನ್ನ ಸೈನ್ಯದ ಅನೇಕ ಪ್ರಧಾನಿಗಳನ್ನು ಸಂಹರಿಸಿರುವೆ. ಆದುದರಿಂದ ನೀನು ಆಯಾಸಗೊಂಡಿರುವೆ ಎಂದು ಭಾವಿಸಿ ಈಗ ನಿನ್ನನ್ನು ನನ್ನ ಬಾಣಗಳಿಂದ ಮೃತ್ಯುವಶನನ್ನಾಗಿ ಮಾಡುವುದಿಲ್ಲ. ನೀನೀಗ ಹೊರಟು ಹೋಗು. ನೀನು ಬಹಳ ಗಾಯಗೊಂಡಿರುವೆ ಎಂಬುದನ್ನು ನಾನು ತಿಳಿದಿದ್ದೇನೆ. ಲಂಕೆಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊ. ಅನಂತರ ಧನುಸ್ಸನ್ನು ಹಿಡಿದು ರಥದಲ್ಲಿ ಕುಳಿತು ಯುದ್ಧ ಭೂಮಿಗೆ ಆಗಮಿಸು. ಹಾಗೆ ರಥಸ್ಥನಾಗಿ ಬಂದ ನೀನು ನನ್ನ ಪರಾಕ್ರಮವೆಷ್ಟೆಂಬುದನ್ನು ಕಾಣುವೆ. ಶ್ರೀರಾಮನು ಹೀಗೆ ಹೇಳಲು ಹರ್ಷ ದರ್ಪಗಳಿಂದ ರಹಿತನಾಗಿದ್ದ, ಧನುಸ್ಸನ್ನು, ಕುದುರೆಗಳನ್ನು, ಸಾರಥಿಯನ್ನು, ಕಿರೀಟವನ್ನು ಕಳೆದುಕೊಂಡಿದ್ದ ಶರಪೀಡಿತನಾಗಿದ್ದ ರಾವಣನು ಒಡನೆಯೇ ಲಂಕಾ ಪಟ್ಟಣಕ್ಕೆ ಧಾವಿಸಿದನು. ರಾಕ್ಷಸರಿಗೆ ರಾಜನಾದ ಮಹಾಬಲನಾದ ದಾನವ ದೇವ ಶತ್ರುವಾದ ರಾವಣನು ಲಂಕಾಪಟ್ಟಣವನ್ನು ಪ್ರವೇಶಿಸಿದ ನಂತರ ಶ್ರೀರಾಮ ಲಕ್ಷ್ಮಣರು ಯುದ್ಧಭೂಮಿಯಲ್ಲಿ ವಾನರ ಸೈನಿಕರ ಶರೀರಗಳಲ್ಲಿ ನೆಟ್ಟುಕೊಂಡಿದ್ದ ಎಲ್ಲ ಬಾಣಗಳನ್ನು ಹೊರತೆಗೆದರು. ಹೀಗೆ ದೇವರಾಜನಾದ ಇಂದ್ರನಿಗೆ ಶತ್ರುವಾದ ರಾವಣನು ಪರಾಜಿತನಾಗಲಾಗಿ ಸುರಾಸುರರು, ಭೂತಗಣಗಳು, ದಶ ದಿಕ್ಕುಗಳು, ಸಮುದ್ರಗಳು, ಋಷಿಗಣಗಳು, ಮಹಾಸರ್ಪಗಳು, ಹಾಗೆಯೇ ಭೂಚರ ಜಲಚರ ಪ್ರಾಣಿಗಳು ಸಂತೋಷಗೊಂಡವು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 59ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.